ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ, ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ, 205ನೇ ವಿಷಯಾಂಕ, ಪ್ರಮಾತಾದಿ 4 ಚೇತನಗಳು. ಅದರಲ್ಲಿ ಈ ಸಾಮಾನ್ಯ ಚೇತನದ ಜ್ಞಾನ ಇಂದ್ರಿಯಜನ್ಯವಲ್ಲ ಅಂತ ಹೇಳಿ, ಮುಂದೆ ಈ 4 ಚೇತನಗಳು ಯಾವ್ಯಾವು ಹೆಂಗೆ ಕೆಲಸ ಮಾಡ್ತಾವ, ಆ ಚೇತನಗಳು ಎದುರಾಗಿರ್ತಾವ ಹೆಂಗ ಅನ್ನೋದು ಹೇಳಿ ಮುಂದೆ ಹೋಗ್ತಾ ಇದ್ದೀವಿ. 4 ಚೇತನಗಳು ಯಾವ್ಯಾವ ಮಾಡಿದ್ರಿ? ಪ್ರಮಾತಾದಿ 4 ಚೇತನಗಳು. ನೀವೇನ್ ಮಾಡ್ತೀರಿ? ಈಶ್ವರ, ಬ್ರಹ್ಮ. ಮತ್ತೇನ್ ಮಾಡ್ತೀರಿ? ಕೂಟಸ್ಥ, ಆಭಾಸ, ಜೀವ, ಈಶ್ವರ, ಬ್ರಹ್ಮ, ಕೂಟಸ್ಥ. ಇವಕ್ಕೆ 4 ಚೇತನ ಅಂತೀರಿ. ಇದು ಏನದ? ಪ್ರಮಾತಾದಿ 4 ಚೇತನಗಳು ಅಂತಂದ್ರೆ ಏನದ ಇದಪ್ಪ ಅಂತಂದ್ರೆ, ಈಶ್ವರ ಅದನು, ಬ್ರಹ್ಮನು ಅದನು, ಜೀವನು ಆದ, ಮತ್ತೇನದ? ಕೂಟಸ್ಥನು ಅದನು. ಇಲ್ಲ ಅದನ್ನ ಇಲ್ಲ ಅದ ಅದನ್ನ ಎಲ್ಲ ಕಡೆ ಎಲ್ಲರ ಬಲ್ಲಿ ಇವೆಲ್ಲ ಅದಾವ. ಇದು ಪ್ರಮಾತಾದಿ 4 ಚೇತನಗಳ ಮಹತ್ವ ಏನಿದು? ಇವೇನು ಇವುದ್ರದೇನು ಮಹತ್ವ? ಅವು ಇದ್ದದ್ದಂತೂ ಸರಿ, ಎದಕ್ಕೆ ಅದರ ಉಪಯೋಗ ಏನಂತ? ನಾವು ಒಂದು ವಸ್ತುವನ್ನು ಹೆಂಗ ಅರಿತೀವಿ, ಅದರ ವಸ್ತುವಿನಲ್ಲಿರುವ ಚೇತನ ಮತ್ತು ನನ್ನಲ್ಲಿರುವ ಚೇತನ ಒಂದೇ ಅಂತ ಗೊತ್ತಾಗ. ಪ್ರಕಾಶ ಮಾಡುವ, ತಿಳ್ಕೊಳ್ಳೋದು. ಕೂಟಸ್ಥ ಇದ್ದುದ್ರ ಬಗ್ಗೆ ತಿಳುವಳಿಕೆ ಅದ, ಕೂಟಸ್ಥ ಚೇತನ ಅದ, ಅದು ಇದ್ದುದ್ರ ಬಗ್ಗೆ ತಿಳುವಳಿಕೆ. ಆಭಾಸ ಆದ, ಇಲ್ಲ ಯಾರು ಹೇಳ್ತಾರ? ಇದ್ದುದ್ರ ಬಗ್ಗೆ ತಿಳುವಳಿಕೆ, ಅರಿವು. ಮತ್ತ ಬ್ರಹ್ಮ ಇಲ್ಲ ಅದ, ಯಾವ ಕಾಲದಾಗ ನಡೆದು ಯಾವಾಗ ನಡೆದ ಅದನು, ಅವ ಇದ್ದದ್ರ ಬಗ್ಗೆ ತಿಳುವಳಿಕೆ. ಮತ್ತ ಈಶ್ವರ ಅದನ, ಅದು ಇದ್ದದ್ರ ಬಗ್ಗೆ ತಿಳುವಳಿಕೆ. ಇವುದ್ರ ಬಗ್ಗೆ ತಿಳುವಳಿಕೆ ಇರ್ಲಿಲ್ಲ ಅಂತಂದ್ರೂ ಬದುಕ್ತೇವೆ ಇಲ್ಲ? 84 ಲಕ್ಷ ಜೀವರಾಶಿಗಳ ಪೈಕಿ 83,99,999 ಜೀವಿಗಳು ಈ ಈಶ್ವರ, ಜೀವ, ಬ್ರಹ್ಮ, ಕೂಟಸ್ಥ ಇವುದ್ರ ಬಗ್ಗೆ ಅವಕ್ಕೇನೂ ತಿಳುವಳಿಕೆ ಇಲ್ಲ, ಅಂದ್ರೂ ಅವು ಬದುಕಲಿಕ್ಕತ್ತವ. ಮತ್ತ ನಾವು ಬದುಕಲಿಕ್ಕತ್ತೀವಿ. ಈ ಬದುಕೋದಕ್ಕೆ ಜೀವಿಸೋದಕ್ಕೆ ವ್ಯತ್ಯಾಸ ಏನಪ್ಪ? ಜೀವಿಸೋದು ಬೇರೆ, ಬದುಕೋದು ಬೇರೆ. ಇವುದ್ರ ಬಗ್ಗೆ ಅರಿವು ಇರಲಾರದೆ ಬದುಕೋದಕ್ಕೆ ಬದುಕಂತಾರ. ಏನೋ ಒಂದು ತಿಂದು ಬದುಕೋದು, ಹಚ್ಚಗಿದ್ದಲ್ಲಿ ಮೇಯ್ದು ಬೆಚ್ಚಗಿದ್ದಲ್ಲಿ ಮಕ್ಕೊಂಡು ಹೋಗೋದಂತಾರಲ್ಲ, ಹಂಗದು. ಆದರೆ ಮನುಷ್ಯನಲ್ಲಿ ಈ ಪ್ರಮ ಅಂತೇನು ಅದಲ್ಲ, ಇದು ಸದ್ದು ಬಳಕೆ ಮಾಡ್ಕೋಬೇಕು. ವಿಮರ್ಶಾ ಶಕ್ತಿ ಅಂತಾರೆ ಇದಕ್ಕೆ. ಈ ಶಕ್ತಿಯನ್ನು ಸದ್ದು ಬಳಕೆ ಮಾಡ್ಕೋಬೇಕು. ಇದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಜೀವನ ಅಂತಾರೆ. ಇದಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಜೀವನ ಅಂತಾರೆ.
ಇದನ್ನು ಬಳಕೆ ಮಾಡ್ಕೊಂಡು ಏನ್ ತಿಳ್ಕೋಬೇಕು? ಜಡವಸ್ತುಗಳು, ಜಗತ್ತಿನ ಎಲ್ಲ ಜಡವಸ್ತುಗಳು, ವಿಜ್ಞಾನ, ಮೆಡಿಕಲ್ಲು, ಇಂಜಿನಿಯರಿಂಗು, ಸಾಹಿತ್ಯ, ಛಂದಸ್ಸು ಇವೇ ತಿಳ್ಕೋಬೇಕಾ? ಇದನ್ನು ಬಳಕೆ ಮಾಡಿಕೊಂಡು ಇವೆಲ್ಲಗಳ ಮೂಲ ವಸ್ತು ಆದ ಪರಬ್ರಹ್ಮನನ್ನ ತಿಳ್ಕೋಬೇಕಾ? ವಿಜ್ಞಾನ ತಿಳ್ಕೊಂಡವನಿಗೆ ಸಾಹಿತ್ಯ ಗೊತ್ತಿಲ್ಲ, ಸಾಹಿತ್ಯ ತಿಳ್ಕೊಂಡವನಿಗೆ ವಿಜ್ಞಾನ ಗೊತ್ತಿಲ್ಲ, ಇಂಜಿನಿಯರಿಂಗ್ ಗೊತ್ತಿದ್ದವನಿಗೆ ಮೆಡಿಕಲ್ ಗೊತ್ತಿಲ್ಲ, ಮೆಡಿಕಲ್ ಗೊತ್ತಿದ್ದವನಿಗೆ ಇಂಜಿನಿಯರಿಂಗ್ ಗೊತ್ತಿಲ್ಲ. ಅವೆಲ್ಲ ಏನದಾವ ಅಂತಂದ್ರ ತುಂಡು ತುಂಡು 64 ತುಂಡದವು. ಆ 64 ತುಂಡಿನೊಳಗ, ಆ ತುಂಡುಗಳೊಳಗ ಎಲ್ಲದರೊಳಗೂ ಓತಪ್ರೋತವಾಗಿ ತುಂಬಿರೋದೇ ಒಂದು ಪರಬ್ರಹ್ಮ ಚೇತನ. ಈ ಪರಬ್ರಹ್ಮ ಚೇತನವನ್ನು ಅರ್ಥ ಮಾಡ್ಕೊಂಡ್ರೆ ಎಲ್ಲ 64 ವಿದ್ಯೆಗಳು ಅವನಿಗೆ ಅರ್ಥ ಆಗ್ತಾವ. ಯಾವುದು ದೊಡ್ಡದು ಅನ್ಸಂಗಿಲ್ಲ, ಯಾವುದು ಅಂತ ಭಾರಿ ದೊಡ್ಡದು ಘನವಾದದ್ದು ಅಂತ ಅನ್ಸಂಗೇ ಇಲ್ಲ. ಬ್ರಹ್ಮಜ್ಞಾನ ಅಂದ್ರೆ ದೊಡ್ಡ ಜ್ಞಾನ. ಅದನ್ನು ತಿಳ್ಕೊಂಡ ಮೇಲೆ 64 ವಿದ್ಯೆಗಳು ದೊಡ್ಡ ಅನ್ಸಂಗಿಲ್ಲ. ಇಲ್ಲ ಅಂತಂದ್ರೆ ಯಾರ್ದಾರೆ ಪವಾಡ್ ಪುರುಷನ್ ಬೆನ್ನತ್ತಿ ಹೋಗೋದು, ಯಾರ ತ್ರಿಕಾಲ ಜ್ಞಾನಿಗಳು, ವಾಕ್ ಸಿದ್ಧಿ, ಇವೆಲ್ಲ ಏನೇನೋ ಮಾಡ್ತಾರಲ್ಲ ಗಿಮಿಕ್ಗಳು, ಇವುಗಳ ಬೆನ್ನತ್ತಿ ಹೋಗ್ಬಿಡ್ತೀವಿ ನಾವು. ಅವ್ರು ಯಾರು ದೊಡ್ಡವ್ರು ಅನ್ಸಂಗಿಲ್ಲ ಈ ಬ್ರಹ್ಮಜ್ಞಾನಿಗಳ ಮುಂದೆ. ಬೇಕೇನ್ರಿ ಅವೆಲ್ಲ? ಅವೆಲ್ಲ ಉಪಾಸಕರು ಮಾಡುವಂತ ಜಾದುಗಳವು, ಅವು ಬೇಕಾಗಿಲ್ಲ ನಮಗ್. ಅವು ಏನ್ ಮಾಡಿ ಅದಕ್ಕೆ 4 ಮಂದಿಯಾಗಿ ದೊಡ್ಡವ್ರು ಅನಿಸ್ಕೊಳಕ್ ಹೋಗೋದು, 4 ಮಂದಿಯಾಗಿ ವಿಶೇಷ ಅನಿಸ್ಕೊಳಕ್ ಹೋಗೋದು, 4 ಮಂದಿಯಾಗಿ ಎಲ್ಲರೂ ಕೂಡಿ ನಿನ್ನ ದೊಡ್ಡಾತನೆಂದು ಮೆರವಣಿಗೆ ಮಾಡಿದ್ರ ಶಿವ ನಿನಗೇನು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಕೇಳ್ತಾರ ಅವ್ರು. ಸರ್ಪಭೂಷಣ ಶಿವಯೋಗಿಗಳು ಎಲ್ಲರೂ ನಿನಗೆ ದೊಡ್ಡವ ಅಂತೇಳಿ ಈ ಜನಪ್ರಿಯ ಆಗಿ ನಿನಗೆ ದೊಡ್ಡ ಮೆರವಣಿಗೆ ಮಾಡಿದ್ರ ನಿನ್ನ ಕ್ವಾಲಿಟಿ ನೋಡಿ ಶಿವ ಕರ್ಕೊಂಡು ಹೋಗ್ತಾನೆ ಹೊರತು ಈ ಜನರ ಜನಪ್ರಿಯತೆ ನೋಡಿ ನಿನಗೆ ಶಿವ ಮರ್ಯಾದೆ ಕೊಡಂಗಿಲ್ಲ, ಶಿವ ನಿನಗ ಕರುಣೆ ಮಾಡಂಗಿಲ್ಲ. ಹೌದಾ ಇಲ್ಲ? ಹೇಳರಿಲ್ಲ ಸರ್ಪಭೂಷಣ ಶಿವ ದೊಡ್ಡಾತನೆಂದರೆ. ಎಲ್ಲರೂ ನಿನಗೆ ನೆಗ್ಲೆಕ್ಟ್ ಮಾಡಿ ನಿನಗೆ ಒಂಟಿ ಮಾಡಿ ಎಲ್ಲರೂ ಕೈ ಬಿಟ್ಟು ಹೋದ್ರ ಶಿವ ನೀನ್ ಕೈ ಬಿಡ್ತಾನೇನು? ಓಸು ಮಂದಿ ಜನ ಬೇಕು ಜನ ಬೇಕಂತ ಹೇಳಕ್ಕೆ 1000 ಮಂದಿಗೆ ಎಲ್ಲ ಜಮಾ ಹಾಕೊಂಡು ಸುತ್ತಮುತ್ತ ಕುಂತ್ರೆ ನಿನಗೆ ಶಿವ ಕರ್ಕೋತಾನ, ಇಲ್ಲಂದ್ರೆ ಇಲ್ಲ. ನೀನು ಒಳಗ ಅಂತಃಕರಣ ಶುದ್ಧವಾಗಿ ಆನಂದ ಹೊಂದ್ಕೋತಿದ್ದೆ ಅಂತಂದ್ರೆ ನಿನಗೇನು ಶಿವ ಕೈ ಬಿಡ್ತಾನೇನೋ ಮರಳೇ ಹುಚ್ಚ? ಜನರ ಸಂಖ್ಯೆ ತಗೊಂಡು ಏನ್ ಮಾಡ್ತಿ ಅಂತ ಸರ್ಪಭೂಷಣ ಶಿವಯೋಗಿ ಹೇಳ್ಯಾರ. ಜನಸಂಖ್ಯೆ ತಗೊಂಡು ಏನ್ ಮಾಡ್ಬೇಕು? ಜೊತೆಗೆ ಹೆಜ್ಜೆ ಹಾಕಂತವ್ರು ಇದ್ರೆ ಅಂತವ್ರ ಜನರಿರ್ಬೇಕು. ನಮ್ ಸಂಗಟ ಹೆಜ್ಜೆನೆ ಹಾಕಂಗಿಲ್ಲ ಅಂತಂದ್ರೆ ತಗೊಂಡೇನು ಮಾಡ್ಬೇಕು? ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕು? ಈ 4 ಚೇತನಗಳ ಹೆಸರುಗಳು ಬರೀರಿ. 4 ಚೇತನಗಳ ಹೆಸರು ಬರ್ಕೊಳ್ರಿ ಲಿಸ್ಟ್. 4 ಸ್ಪಿರಿಟ್ಸ್. 1 2 3 4. ನಾಲ್ಕು ಚೇತನ ಹೆಸರು ಬರ್ಕೊಂಡ್ರೆ ಏನೇನ್ ಬರ್ಕೊಂಡ್ರಿ? ಒಂದನೇದು ಪ್ರಮಾತ ಚೇತನ, ಎರಡನೇದು ಪ್ರಮಾಣ ಚೇತನ, ಮೂರನೇದು ಪ್ರಮಾಚೇತನ, ನಾಲ್ಕನೇದು ಪ್ರಮೇಯ ಚೇತನ. ಪ್ರಮೇಯ ಚೇತನ ಹೌದ್ರ ವಿಳಾಸಗಳು ಗೊತ್ತವ ಎಲ್ಲೆಲ್ಲಿ ಅದಾವಂತ? ಪ್ರಮಾತ ಚೇತನ ಅಂತಃಕರಣ ಆರೂಢವಾಗಿರ್ತದೆ, ಒಳಗಿರ್ತದ ಪಿಂಡಾಂಡದ ಒಳಗೆ. ಪ್ರಮಾತ ಪ್ಲಸ್ ಚೇತನ ಹೌದಿಲ್ರಿ? ಎರಡದವಲ್ಲಿ ಜೀವಾತ್ಮ ಇದ್ದಂಗ, ಜೀವ ಪ್ಲಸ್ ಆತ್ಮ. ಒಂದು ಸಂಸಾರ ಇರೋದು, ಒಂದು ಸಂಸಾರ ಇಲ್ಲದ್ದು.
ನೇತ್ರದ್ವಾರ ಇಂದ್ರಿಯ ದ್ವಾರ ಆ ಪ್ರಮಾತ ಚೇತನ ಹೊರಗೆ ಬಂದು ವೃತ್ತಿ ರೂಪ ತಾಳ್ತದ. ನೇತ್ರದಿಂದ ವಿಷಯ ಪ್ರಮೇಯದ ತನಕ ಹೋಗಿ ಮುಟ್ತದಲ್ಲ ವೃತ್ತಿ. ಆ ವೃತ್ತಿಯಲ್ಲಿ ಆರೂಢವಾಗಿರುವ ಚೇತನ ಪ್ರಮಾಣ ಚೇತನ ಅಂತ. ಪ್ರಮಾಣ ಪ್ಲಸ್ ಚೇತನ. ಅದಕ್ಕೆ ಪ್ರಮಾಣ ಚೇತನ ಅಂತ ಯಾಕಂತಾರಂದ್ರೆ ಪ್ರಮಾಣದಿಂದ ಉತ್ಪತ್ತಿ ಆಗ್ಯದ ಅದು. ಪ್ರಮಾಣ ಅಂತಂದ್ರೆ ಇಂದ್ರಿಯಗಳು. ಕಣ್ಣಿನಿಂದ ಹೊರಗೆ ಬಂದದ್ದಕ್ಕೆ. ನಳದಿಂದ ಬಂದ ನೀರಿಗೆ ನಳದ ನೀರು ಅಂತೀವಿ ಹಂಗ. ವೃತ್ತಿ ವಿಷಯ ವಸ್ತುವಿನವರೆಗೆ ಬಂದು ವಿಷಯ ವಸ್ತುವಿನ ಆಕಾರ ತಾಳದೆ. ಎಂತ ಕಂಡೀಷನ್ದಾಗ ಅಲ್ಲಿ ಬೆಳಕಿದ್ದಾಗ, ಜ್ಞಾನ ಇದ್ದಾಗ, ಅರಿವು ಇದ್ದಾಗ. ಈಗ ನಾನು ಹೇಳಿದ ಶಬ್ದ ನಿಮ್ಗೆ ಅರ್ಥ ಆಗ್ಯದ ಅಂತಂದ್ರ ನಿಮ್ಗೆ ಜ್ಞಾನ ಅದ ಅಂತೇಳಿ ಅದು ಅರ್ಥ ಆಗ್ಲಕ್ಕತ್ತದ. ಹೌದಾ ಇಲ್ಲ? ಈಗ ಇವೇ 4 ಶಬ್ದಗಳನ್ನ ಫಸ್ಟಿಗೆ ಹೇಳಿದ್ನಿ ಅಂತಂದ್ರ ಅದ್ರ ಅರ್ಥ ಆಗಂಗಿಲ್ಲ ನಿಮ್ಗೆ. ಅದನ್ನೀಗ ವಾರಗಟ್ಲೆ ರುಬ್ಬಿ 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 ಅದಕ್ಕೊಂದು ಜ್ಞಾನ ತಯಾರು ಮಾಡಿವೆ ಅಲ್ಲಿ. ಆ ಜ್ಞಾನದಿಂದ ನೀವು ಇದು ಅರ್ಥ ಮಾಡ್ಕೊಳಕತ್ತೀರಿ. ಹಂಗ ಬೆಳಕಿದ್ದಾಗ, ಜ್ಞಾನ ಇದ್ದಾಗ, ಅರಿವು ಇದ್ದಾಗ ಏನಾಗ್ತದ? ಆ ಶಬ್ದದ ಆಕಾರ ತಾಳ್ತದ ನಿಮ್ಮ ವೃತ್ತಿ. ಶಬ್ದ ವಿಷಯ ಇದು. ನಾನು ಕಳಿಸ್ತಾ ಇರೋದು ವಿಷಯ. ಶಬ್ದ ಸ್ಪರ್ಶ ರೂಪರಸಗಂಧ ನಾ ಕಳಿಸೋದು ಇದು ವಿಷಯ. ನನ್ನಿಂದ ನಿಮಗೆ ವಿಷಯ ಬಂದು ತಲುಪ್ಲಕತ್ತದ. ಆ ವಿಷಯದ ಆಕಾರ ತಾಳ್ತದಲ್ಲ ನಿಮ್ಮ ವೃತ್ತಿ. ಆಕಾರದಲ್ಲಿ ಸ್ಥಿತವಾಗಿರುವ ಒಂದು ಚೇತನವೇ ಪ್ರಮಾಚೇತನ ಅನಿಸುತ್ತದೆ. ವಿಷಯ ಪ್ರಮೇಯ ಅಂತೇನದಲ್ಲ, ಆ ಪ್ರಮೇಯದ ಆಕಾರ ತಾಳ್ತದ. ಆ ಆಕಾರ ತಾಳಿದಂತ ವೃತ್ತಿ. ಆ ವೃತ್ತಿ ಒಳಗೆ ಆರೂಢವಾದ ಚೇತನ, ಸಂಯುಕ್ತವಾದ ಚೇತನ, ಅದು ಪ್ರಮಾಚೇತನ. ಸ್ವಚ್ಛ ದಬಾಯಿಸ್ ಅನ್ಬೇಕು. ಪ್ರಮಾಚೇತನ ಮಾಡಿದ್ರೆ ಅದು ಯಾವ ಶಬ್ದನೇ ಗೊತ್ತಾಗಲ್ಲ. ಇದ್ರೊಳಗೆ ಬಹಳ ಕನ್ಫ್ಯೂಸ್ ಆಗ್ತವ. ಪ್ಯಾಪೆ ಅನ್ಬೇಡ್ರಿ. ಪ್ರಮಾಚೇತನ ಅಂತ ದಬಾಯಿಸ್ ಅನ್ಬೇಕು. ಪ್ರಮೇಯ ಚೇತನ, ಪ್ರಮಾಣ ಚೇತನ. ಇಲ್ಲಿ ಬಹಳ ಮುಖ್ಯ ಅದ ಈ ಶಬ್ದಗಳ ಪ್ರೊನೌನ್ಸಿಯೇಷನ್, ಉಚ್ಚಾರ ಬಹಳ ಮುಖ್ಯ ಅದ. ಇಲ್ಲಿ ಉಚ್ಚಾರಕ್ಕೆ ಮಹತ್ವ ಅದ. ನೀವು ಪ್ರಿಪೇರ್ ಅಂತಂದ್ರೆ ಮುಂದಿನವ್ರು ಏನ್ ತಿಳ್ಕೋಬೇಕು? ನಮ್ಮಂತ ದಾಡಿಗಳು ಕೂತಿರ್ತಾವ ಮುಂದೆ ನಾವೇನ್ ಮಾಡ್ಬೇಕು? ನೀ ಏನಂದ್ರೆ ಅಂತ ತಿಳಿಯಂಗಿಲ್ಲ. ನಾವು ನಿಮ್ಗೆ ಶಾಣೆ ರಸ್ತೆ ಮ್ಯಾಲ ಕುಂದಿಸ್ಕೊಂಡು ಕೂತೀವಿ. ಈಗ ನಾವು ಏನ್ ಮಾಡ್ಬೇಕು? ಈಗ ಏನಾಯ್ತಪ್ಪ ಮುಂದಂದ್ರ, ಈಗ ಇದೇನೈತಿ ಎಲ್ಲ ಒಟ್ಟು ನಿಮ್ಮ ಒಳಗಿಂದೇ ಇದು. ಇದೆಲ್ಲ ನಿಮ್ಮ ಒಳಗಿಂದೆ, ಒಳಗೇಂತ ಹೊರಗೆ ಬಂದಿದ್ದೇ ಇದು. ಈಗ ಹೊರಗೆ ಹೋಗಿ ಏನಾಗ್ಯದ? ವಿಷಯ, ಈಶ್ವರ ಸೃಷ್ಟಿ ಒಳಗಿಂದ ವಿಷಯ. ಆ ವಿಷಯ ಅಂತಂದ್ರ ಆ ಈಶ್ವರ ಸೃಷ್ಟಿ ಒಳಗಿರುವಂತ ವಿಷಯಗಳ, ಬ್ರಹ್ಮಾಂಡದಲ್ಲಿರುವ ವಸ್ತುಗಳು ಏನೇನದವ ಆ ಎಲ್ಲ ವಸ್ತುಗಳ ಒಳಗೂ ಚೇತನ ಅದ ಇಲ್ಲ? ಆ ಎಲ್ಲ ವಸ್ತುಗಳ ಒಳಗೂ ಚೇತನ ಅದ. ಆ ಎಲ್ಲ ವಸ್ತುಗಳೊಳಗಿರೋ ಚೇತನಕ್ಕೆ ಏನಂತಾರ? ಪ್ರಮೇಯ ಚೇತನ, ವಿಷಯ ಚೇತನ ಅಂತಾರ. ಏನಾಗ್ಬಿಡ್ತದಪ್ಪ ಅಂತಂದ್ರ ನಿಮ್ಮ ಪ್ರಮಾಚೇತನ ಹೋಗಿ ಅದರ ಆಕಾರ ತಾಳದಾಗ ಆ ವಿಷಯದಲ್ಲಿರುವಂತ ವಿಷಯ ಚೇತನ ಅವೆರಡು ಏನಾಗ್ತವ? ಒಂದಾಗ್ಬಿಡ್ತಾವ. ಚೇತನ ಎರಡು ಸಂಗಮ ಆಗ್ತಾವ. ಕೂಡಲ ಸಂಗಮ. ಆ ಕೂಡಲ ಸಂಗಮ ಆದ ಕ್ಷಣನೇ ಆಭಾಸನಿಗೆ ಇದು ಘಟ ಅಂತೇಳಿ ಗೊತ್ತಾಗ್ತದ. ಇದು ಏನಾಯ್ತು? ಘಟ ಅಂದ್ರೆ ನೀವೇನ್ ಮಾಡಿರಿ? ಹೊರಗಿನ ಘಟ, ಹೊರಗಿನ ವಸ್ತುಗಳು ನೋಡೋದ್ರಾಗ ನೀವು ಹೊರಗಿನ ವಸ್ತುಗಳು ಗುರುತಿಸೋದಾಗ ಕಲ್ತರಿ. ಮತ್ತೆ ಇದೇ ವ್ಯವಸ್ಥೆ ನಿಮ್ಮ ಘಟ, ನಿಮ್ಮ ಶರೀರದಲ್ಲ. ಘಟ ಈಗ ಏನದ? ಈಗ ಹೊರಗಿಂದ ಘಟ, ಹೊರಗಿಂದ ಗಡಿಗೆ ಅದಲ್ಲ. ಆ ಗಡಿಗೆ ಒಳಗೆ ಪ್ರಮೇಯ ಚೇತನ ಅದ, ಗಡಿಗೆ ಹೊರಗೆ ಪ್ರಮಾಚೇತನ ಅದ. ಆ ಒಳಗಿನ ಗಡಿಗೆ ಚೇತನಕ್ಕ, ಪ್ರಮೇಯ ಚೇತನಕ್ಕ, ಹೊರಗಿಂದು ಪ್ರಮಾಚೇತನಕ್ಕ ಎಷ್ಟು ದೂರ ಅದಪ್ಪ? ಕಪಾಲದೊಳಗೆ ಅದದು. ಕಪಾಲ ಎಷ್ಟು ದಪ್ಪ ಅದ ಅಷ್ಟು ದಪ್ಪ ನೀರು ಕುಡ್ದದ. ಅದ್ರೊಳಗೆ ಇದ್ದಕ್ಕೆ ಮತ್ತ ಪ್ರಮೇಯ ಚೇತನ ಅಂತಾರ ಅದಕ್ಕ.
ಪ್ರಮೇಯ ಚೇತನಕ್ಕ ಮತ್ತ ಪ್ರಮಾಣ ಚೇತನಕ್ಕ ನಡುವ ಅದು ಕಪಾಲದ ಅಷ್ಟೇ ಅಂದ್ರೆ ಕಪಾಲದೊಳಗಿನ ಆಕಾಶದಾಗಿಲ್ಲ. ಕಪಾಲ ಎಷ್ಟು ದಪ್ಪದ, ಆ ದಪ್ಪಂದ್ರಾಗೆ ಅದ ಚೇತನ. ನೀರ್ ಕುಡ್ದದಲ್ಲ, ಆ ನೀರ ಈ ನೀರ, ಹೊರಗಿನ ನೀರ ಒಳಗಿನ ನೀರ ಎರಡು ಕೂಡಿ ಬಿಟ್ಟವ. ಈಗ ಸಮುದ್ರದಾಗ ಗಡಿಗೆ ಇಟ್ಟಿರಿ, ಗಡಿಗೆ ಒಳಗನು ನೀರದ, ಆ ಕಪಾಲನು ನೀರ್ ಕುಡ್ದದ, ಗಡಿಗೆ ಹೊರಗನು ನೀರ. ಕಪಾಲದೊಳಗನು ನೀರದ, ಗಡಿಗೆ ಒಳಗಿನ ಆಕಾಶದಾಗೂ ನೀರದ, ಗಡಿಗೆ ಹೊರಗಿನ ಆಕಾಶದಾಗೂ ನೀರದ. ಈಗ ಅಲ್ಲಿ ಎಷ್ಟು ದೂರ ಅದ? ಎಷ್ಟು ದೂರ ಅದ? ತಿಳ್ಕೊಂಡ್ರೆ ಒಂದೇ ಅದ, ತಿಳ್ಕೊಂಡ್ರ ಒಂದೇ ಅದ, ತಿಳ್ಕೊಳ್ಳಾರ್ದಕ್ಕೆ ಅದು ಬಹಳಷ್ಟಾಗ್ಯದ. ತಿಳ್ಕೊಂಡ್ರ ಒಂದೇ ಅದ, ತಿಳ್ಕೊಳ್ಳಾರ್ದಕ್ಕೆ ಎರಡಾಗ್ಯದ. ಪ್ರಮೇಯ ಚೇತನ ಪ್ರಮಾಚೇತನಕ್ಕ ವ್ಯತ್ಯಾಸ ಬಹಳ ದೂರವಿಲ್ಲ. ಈಗ ನೀವು ಬಸ್ನಾಗ ಓದ್ತಿರ್ತೀರಿ, ಒಬ್ಬಾಕಿ ಸಿಂಗಲ್ ಲೇಡಿ, ಒಬ್ಬಾಕಿನೇ ಇದೀನಿ, ಏನ್ ಮಾಡ್ಬೇಕು ಅಂತ ಹೇಳಿ ನೀವು ಸೌಕರ್ಯ ಇದೀರಿ, ಕಾರ್ ಮಾಡ್ಕೊಂಡು ಹೋಗ್ತೀರಿ. ಅವ ನಮ್ಮತ್ತ ಬಡವರು ಬಸ್ನಾಗ ಕುಂದಿರ್ತೀವಿ. ನಾವು ಹೋಗಿ ಏನ್ ಮಾಡ್ಬೇಕು, ಬಗ್ಲನ್ ಸೀಟ್ ಮತ್ತೆ ಯಾವನೋ ಒಬ್ಬ ಟಿಕೆಟ್ ತಗೊಂಡು ಗಂಡ ಮಗನೋ ಹೆಣ್ಮಗಳು ಬಂದು ಕುಂದಿರ್ತಾಳ. ಕುಂತ ಹೊತ್ನಾಗ ಆಕಿಗೆ ಅವನಿಗೆ ನಮಗ ಟಚ್ ಆಗ್ತದಿಲ್ಲ. ಬಸ್ನಾಗ ಟಚ್ ಆದ್ರ ಅವರಿಗೆ ನಮಗ ವ್ಯತ್ಯಾಸ ಏನದ? ಅವ್ರ ಶರೀರನು ಅದೇ ಪಂಚಮಹಾಭೂತಗಳಿಂದ ಮಾಡಿದ್ದದ, ಇವ್ರ ಶರೀರನು ಅದೇ ಪಂಚಮಹಾಭೂತಗಳಿಂದ ಮಾಡಿದ್ದವ. ಮಣ್ಣಿನ ಶರೀರ. ಈಗ ಅವರು ಇಬ್ಬರಿಗೆ ಎಷ್ಟು ದೂರ ಅದ ತಿಳಿದು ನೋಡಿದ್ರ ಒಂದೇ ಪಂಚಮಹಾಭೂತ. ತಿಳಿಲಾರ್ದಕ್ಕ ಅವ್ರ ಶರೀರನೇ ಬೇರೆ, ನಮ್ಮ ಶರೀರನೇ ಬೇರೆ. ಹೌದಾ ಇಲ್ಲ? ಅಲ್ಲಿ ವ್ಯತ್ಯಾಸ ಏನದ ಅಂತಂದ್ರ ತಿಳುವಳಿಕೆಯ ವ್ಯತ್ಯಾಸ. ತಿಳುವಳಿಕೆ ವ್ಯತ್ಯಾಸ. ಚೇತನ ಇರುವುದು ಒಂದೇ. ಶಾಸ್ತ್ರಾರ್ಥ ಮಾಡೋದಕ್ಕೆ 4 ಮಾಡಿಟ್ಟಾರ. ಚೇತನ ಇರೋದು ಒಂದೇ. ಈಗೇನ್ ಮಾಡ್ತಾರ, ಪಿಂಡಾಂಡದೊಳಗ ತುಂಬಿದ ಚೇತನ ಒಂದೇ. ಅದಕ್ಕೆ ನಿಮ್ಗೆ 4 ಚೇತನಗಳು ಹೆಂಗ್ ಮಾಡಿ ತೋರಿಸ್ತಾರ ಅಂತಂದ್ರ, ನಿಮ್ಮ ಅಂತಃಕರಣದೊಳಗಿಂದ ಪ್ರಮಾತ ಚೇತನ, ಅದು ಪ್ರಮಾಣ ದ್ವಾರ ಹೊರಗೆ ಬಂದು ಪ್ರಮಾಣ ಚೇತನ ಆಗ್ಯದ. ಪ್ರಮಾಣ ಚೇತನ ಏನ್ ಮಾಡ್ಯದಂದ್ರ, ನಿಮ್ಮ ಪ್ರಮಾಣದಿಂದ ಹೊರಗೆ ಬಂದ ಚೇತನ ಘಟ ಅಂತಂದ್ರ ಯಾವುದೋ ನಿಮ್ಮಿಂದ ಭಿನ್ನವಾದ ಘಟ ಅಲ್ಲ, ನಿಮ್ಮ ಶರೀರವನ್ನೇ ಅದು ನೋಡ್ಕೊಳಕತ್ತ. ನಿಮ್ಮ ಶರೀರನೇ ಈಗ ಘಟ. ನಿಮ್ಮ ಶರೀರದ ಹೊರಗೇನದ? ಈಗ ನಿಮ್ಮ ಶರೀರ ನೀವು ನೋಡ್ಕೊಳಕತ್ತೀರಿ ಅಂತಂದ್ರೆ ನಿಮ್ಮ ಶರೀರದ ಹೊರಗೆ ಯಾವ ಚೇತನ ಕೆಲಸ ಮಾಡ್ಲಕತ್ತದ? ನಿಮ್ ಶರೀರ ನಿಮಗ್ ಕಾಣ್ಲಕತ್ತದಲ್ರಿ. ನಿಮ್ ಶರೀರದ ಆವರಣ ಭಂಗ ಆಗ್ಯದ. ನಿಮ್ ಶರೀರದಿಂದ ನಿಮ್ ಶರೀರ ನಿಮಗ್ ಕಾಣ್ತದ ಇಲ್ಲ? ಶರೀರ ಬಿಡ್ರಿ, ಒಂದ್ ಕೈಯೋ ಕಾಲೋ ಕಾಣ್ತದ ಇಲ್ಲ? ನಿಮ್ ಕಾಲು ಕಾಣ್ತದ ಇಲ್ಲ? ಕಾಲು ನೋಡ್ಕೊಳಕ್, ಇಡೀ ಶರೀರ ಬಿಡ್ರಿ, ಒಂದು ಭಾಗ ನೋಡ್ರಿ, ನಿಮ್ ಕಾಲು ನೋಡ್ಕೊಳಕತ್ತೀರ? ಏನಾಗ್ಯದ? ನಿಮ್ಮ ಅಂತಃಕರಣ ವೃತ್ತಿ ಹೊರಗೆ ಬಂದು ಎದರ ಮೂಲಕ? ಪ್ರಮಾತ ಚೇತನ ಪ್ರಮಾಣದ ಮೂಲಕ ಹೊರಗೆ ಬಂದು ಅದೇನು ಪ್ರಮಾಣ ಚೇತನ ಆಗಿ ಅದು ಏನ್ ಮಾಡ್ಯದ? ನಿಮ್ಮ ಕಾಲಿನ ಪರ್ಯಂತರ, ಕಾಲೇ ವಿಷಯ ಈಗ. ಕಾಲಿನ ಪರ್ಯಂತರ ಹೋಗ್ಯದ. ನಿಮ್ ಕಾಲು ಏನಾಯ್ತು? ಬೆಳಕದ. ಇದ್ದದಕ್ಕೆ ಏನಾಯ್ತು? ನಿಮ್ಮ ಪ್ರಮಾಣ ಚೇತನ ಆ ಕಾಲಿನ ಆಕಾರ ತಾಳದ. ಈಗ ಪ್ರಮಾಣ ಚೇತನೆಗೆ ಕಾಲಿನ ಆಕಾರ ತಾಳಿದ ಮೇಲೆ ಏನಾಯ್ತು? ಆ ಕಾಲು ಈಗ ವಿಷಯ ಅದ ಇಲ್ಲ? ಆ ಕಾಲಿನ ಒಳಗಿನ ಚೇತನ ಆದ ಇಲ್ಲ? ಅದ್ರ ಒಳಗಿನ ಚೇತನಕ್ಕೆ ಏನಂತೀರಿ? ಕಾಲೊಳಗಿರೋ ಚೇತನಕ್ಕೆ ಏನಂತೀರಿ? ಪ್ರಮೇಯ ಚೇತನ, ವಿಷಯ.
ವಿಷಯನೇ ಇಲ್ಲ ಇದು. ಶರೀರ ಪಂಚಭೂತಗಳಿಂದ ಮಾಡಿದ ಶರೀರದ ಇರೋ ಚೇತನ ವಿಷಯ ಚೇತನನೇ ಅದು. ಹ ಪ್ರಮೇಯ ಚೇತನ ಹೌದಾ ಅಲ್ಲ? ಹ ಈ ಒಳಗ ಪ್ರಮೇಯ ಚೇತನದ, ಹೊರಗ ಪ್ರಮೇಯ ಚೇತನ. ಈಗ ಆಕಾರ ತಾಳಿ ಬಿಟ್ಟದಲ್ಲ, ಈಗ ಕಾಲಿನ ಆಕಾರ ತಾಳಿದ್ದು ಪ್ರಮೇಯ ಚೇತನ, ಅದ್ರ ಒಳಗಿರೋದು ಪ್ರಮೇಯ ಚೇತನ. ಅವು ಎರಡು ಚೇತನಗಳು ಏನಾಗ್ಯಾವ ಈಗ? ಹೊರಗ ಒಳಗ ಅಂತ ಇದ್ದದ್ದಕ್ಕೆ ಏನಾಗ್ಯದ? ಹೊರಗ ಒಳಗ ಅಂತೇಳಿ ಇದ್ದದ್ದಕ್ಕ ತಿಳುವಳಿಕೆ ಇಲ್ಲದಕ್ಕ ಒಂದು ಹೊರಗ ಒಂದು ಒಳಗ ಅಂತ ಮಾಡ್ಕೊಂಡದಕ್ಕೆ ಏನಾಗ್ಯದ? ಹೊರಗ ಏನಾಗ್ಯದ? ಅದು ಪ್ರಮಾಚೇತನ ಅನಿಸ್ಕೊಳಕತ್ತದ, ಒಳಗಿರೋದು ಪ್ರಮೇಯ ಚೇತನ ಅನಿಸ್ಕೊಳಕತ್ತದ. ಆ ಪ್ರಮಾಚೇತನಕ್ಕ ಪ್ರಮೇಯ ಚೇತನಕ್ಕ ಎಷ್ಟು ದೂರ ಅದಪ್ಪ? ದೂರ ಇಲ್ಲ. ತಿಳುವಳಿಕೆ ಇಲ್ಲದಕ್ಕೆ ಅದು ಜರ ದೂರ ಅನ್ಸ್ಲಕತ್ತದ. ತಿಳುವಳಿಕೆ ಇತ್ತಂತಂದ್ರೆ ಆ ಚೇತನ ಈ ಚೇತನ ಬೇರೆ ಅಲ್ಲೇ ಅಲ್ಲ, ಒಂದೇ ಚೇತನ. ಒಳಗ ಹೊರಗ ಅಂದದಕ್ಕೆ ಸಮಸ್ಯೆ ಆಗ್ಯದ. ಹೊರಗ ಒಳಗ ಅಂದದಕ್ಕೆ ಸಮಸ್ಯೆ ಆಗ್ಯದ. ಒಂದೇ ಚೇತನ, ಒಂದು ಕಡೆ ಪ್ರಮಾಚೇತನ ಆಗ್ಯದ, ಇನ್ನೊಂದು ಕಡೆ ಪ್ರಮೇಯ ಚೇತನ ಆಗ್ಯದ. ಹೆಂಗ ಇದನ್ನ ತಿಳ್ಕೋಬೇಕು ಅಂತಂದ್ರ ಬಸವಣ್ಣವರು ಒಂದು ವಚನ, ಏನಪ್ಪ ಏನ್ ಹೇಳ್ರಿ? ಒಂದು ವಚನ ಎರಡು ಒಂದೇ ಅಂತ ತಿಳ್ಕೋಬೇಕಾದ್ರೆ ಹೆಂಗ? ಎರಡು ನೋಡ್ಲಕ್ ಎರಡು ಅದಾವ, ಅಲ್ಲಿರೋದು ಒಂದೇ ಚೇತನ ಅದ. ಗಂಡ ಬೇರುಂಡ ಪಕ್ಷಿಗೆ, ಒಂದು ಪಕ್ಷಿ ಅದು ಗಂಡ ಬೇರುಂಡ ಅಂತ ಎರಡು ತಲೆದು ಒಂದು ಪಕ್ಷಿ ಅದು. ಅದು KSRTC ಬಸ್ಸಿನ ಮೇಲೆ ಮೊದಲು ಚಿತ್ರ ತೆಗಿತಿದ್ರು. ಈಗ ಅವರೆಲ್ಲ ಬಿಟ್ಟು ಅದೇನೋ ಈಶಾನ್ಯ ವಾಯುವ್ಯ ಆಗ್ನೇಯ ತಮ್ಮದೇ ಒಂದೇನೋ ಬರ್ಕೊಳಕತ್ತಾರ. ದಿಕ್ಕುಗಳು ಬರ್ಕೊಳಕತ್ತಾರ. ಮೊದಲು ಎರಡೇ ದಿಕ್ಕಿದ್ದು ಅದಕ್ಕೆ, ಟು ಅಂಡ್ ಫ್ರೋ. ಆ ಕಡೆ ಬರೋದು ಈ ಕಡೆ, ಈ ಕಡೆ ಹೋಗೋದು ಆ ಕಡೆ, ಎರಡೇ ಇದ್ದು. ಈಗೇನು ಮಾಡ್ಕೊಂಡಕ್ಕೆ ಅವ್ರು ಒಂದ್ ಹೆಸರು ಬೇರೆ ಬರ್ಕೊಳಕತ್ತಾರ. ಅದು ಗಂಡ ಬೇರುಂಡ ಪಕ್ಷಿಗೆ. ಎರಡು ತಲೆ ಒಂದೇ ದೇಹ, ಅದರ ಮಧ್ಯದಲ್ಲಿ ಒಂದು ಕನ್ನಡವನ್ನು ಕಟ್ಟಿ, ಅದರ ಮಧ್ಯ ಅದರ ತಲೆ, ಆ ತಲೆ ಇದಕ್ಕೆ ಕಾಣಬಾರದು, ಈ ತಲೆ ಅದಕ್ಕೆ ಕಾಣಬಾರದು. ಹಿಂಗ ಮಾಡಿ ಒಂದು ಮುಖದಲ್ಲಿ ಅಮೃತವನ್ನುಣಿಸಿ ಇನ್ನೊಂದು ಮುಖದಲ್ಲಿ ವಿಷವನ್ನು ಉಣ್ಣಿಸಿದರೆ ಆ ಪಕ್ಷಿ ಬದುಕಬಹುದೇ ಕೂಡಲ ಸಂಗಮ ದೇವ ಅಂತ ಕೇಳಕತ್ತಾರ. ಹೆಂಗದ? ಅದಕ್ಕ ನಿಮ್ಮದು ಅರಿವು ಎಲ್ಲದ? ಒಳಗದ ಹೊರಗದ? ಒಳಗದ. ಹೊರಗೇನದ? ಆಚಾರದ. ಹೌದಾ ಇಲ್ಲ? ಆಚಾರ ಹೊರಗದ. ನಿಮ್ಮ ವ್ಯಕ್ತಿತ್ವ ಆಚಾರ. ಇಂಗ್ಲಿಷ್ನಾಗ ಪರ್ಸನಾಲಿಟಿ ಅಂತಾರ. ಅದೇನ್ ಪರ್ಸನಾಲಿಟಿ ಮಣ್ಣು ಅಲ್ಲ, ಅದು ಏನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಏನು? ಆಚಾರ ಮಾಡ್ಬೇಕನ್ನೋದೇ ಪರ್ಸನಾಲಿಟಿ ಡೆವಲಪ್ಮೆಂಟ್. ಒಳಗ ಅರಿವುದ ವಿಚಾರ. ಏನ್ ಭಾರಿ ದೊಡ್ಡ ತತ್ವಜ್ಞಾನಿಗಳ ಎಲ್ಲಾ ವಿಚಾರ ತಿಳ್ಕೊಂಡ್ಬಿಟ್ಟಿರಿ, ವಿಚಾರ ಸಾಗರನೇ ತಿಳ್ಕೊಂಡಿರಿ. ವಿಚಾರ ಸಾಗರ ಎಲ್ಲ ಅರ್ಧ ಕುಡಿದು ನುಂಗಿಬಿಟ್ರಿ. ಈಗ ಅರಿವು ಒಳಗದ. ಅರಿವು ಅನ್ನೋದು ಆ ಗಂಡ ಬೇರುಂಡ ಪಕ್ಷಿದು ಒಂದು ಮುಖ. ಮತ್ತ ಹೊರಗ ಒಳಗೆ ಇದ್ದಂಥದ್ದು ಅರಿವ ಹೊರಗೆ ಬರ್ಬೇಕಲ್ಲ. ಆ ಒಳಗಿದ್ದ ಅರಿವು ಹೊರಗೆ ಬರಂಗಿಲ್ಲದು, ಜಂಗ್ ತಿಂದು ಅದು ಹೊರಗೆ ತರ್ಬೇಕಂತೀನಿ. ಅದಕ್ಕೆ ಮತ್ತೊಂದು ಏನಾದ್ರು ಕತ್ತಿನೇ ಬರ್ತಾವ ಹೊರತು ಅದೇ ಬರಲ್ಲ. ಮುಖ್ಯವಾಗಿ ಏನ್ ಬರ್ಬೇಕದು ಬರಲ್ಲ, ಜಂಗ್ ತಿಂದದು. ಏನ್ ಮಾಡ್ಲಕ್ಕಾಗ್ತದ? ಇರ್ಲಿ, ಅದೇನಕ್ಕಾಗಲ್ಲಕ್ಕ. ಆಚಾರದಲ್ಲಿ ವಿಷ, ಅರಿವಿನಲ್ಲಿ ಅಮೃತ. ಹಿಂಗಿತ್ತಂತಂದ್ರೆ ಸಾಧನೆಯ ಪಕ್ಷಿ ಬದುಕ್ತದೇನು?
ಬಸವಣ್ಣವ್ರು ಕೇಳಿದ ವಚನ ಅದು, ಬಸವಣ್ಣವ್ರು ಕೇಳೋ ಪ್ರಶ್ನೆ ಅದು, ಗಂಡ ಬೇರೊಂಡ ಪಕ್ಷಿ ಹಿಡ್ಕೊಂಡು. ಅದರಂಗೆ ಇಲ್ಲೇನದಪ್ಪ ಅಂತಂದ್ರೆ ಪಕ್ಷಿ ಒಂದೇ, ಎರಡು ಮುಖ. ಒಂದು ಮುಖ ಏನಾಗ್ಯದ, ಪ್ರಮೇಯ ಚೇತನದ ಮುಖ ಅದ, ಇನ್ನ ಒಂದು ಮುಖ ಪ್ರಮಾಚೇತನದ ಮುಖ ಅದ. ಚೇತನ ಒಂದೇ, ಒಂದು ಒಳಗಾಗ್ಯದ, ಒಂದು ಹೊರಗಾಗ್ಯದ. ಅವೆರಡು ಒಂದೇ ಆಗ್ಯಾವ. ಎಲ್ಲಿದು ಬಂತು, ಎಲ್ಲಿಗೆ ಮುಗೀತು? ನಿಮ್ಮ ಒಳಗಿಲಿಂತ ಬಂದು ಒಳಗಿನ ಚೇತನಕ್ಕೆ ಬಗೆಹರಿತಾ ಇಲ್ಲ ಅದು. ಪ್ರಮಾಚೇತನ ಪ್ರಮೇಯ ಚೇತನ ಎರಡು ಒಂದೇ ಆದು ಅಂತಂದ್ರೆ, ಬೆಳಕಿದ್ದದ್ದಕ್ಕೆ ಅವೆರಡು ಒಂದೇ ಆದು ಅಂತಂದ್ರೆ ಎಷ್ಟು ಚೇತನಗಳವ? ಅಲ್ಲಿ ಒಂದೇ ಚೇತನ, ಎಲ್ಲ ಓಟು ಕಲಿತಂದ್ರೆ ಒಂದೇ ಚೇತನ, ಬೇರೆ ಇಲ್ಲ. ಅಲ್ಲಿ ಪ್ರಮಾತ ಚೇತನ, ಪ್ರಮಾಣ ಚೇತನ, ಪ್ರಮೇಯ ಚೇತನ, ಪ್ರಮಾಚೇತನ ಎಂದು ಇವು ಹೋವಲ್ಲ, ಇವು ಒಂದೇ ಆಗಿಬಿಡ್ತಾವ. ಬೆಳಕಿದ್ದಾಗ, ಜ್ಞಾನ ಇದ್ದಾಗ ಒಂದೇ ಆಗ್ತಾವ. ಶಾಸ್ತ್ರಾರ್ಥ ಮಾಡುವುದಕ್ಕ 4 ಆಗ್ತಾವ. ಈಗೇನಾಯ್ತು, ಅಂತಃಕರಣ ವೃತ್ತಿ, ಅಂತಃಕರಣದ ಪರಿಣಾಮ ಅದು ನಿನ್ನ ಹೇಳಿವೆ. ಇಲ್ಲೇನದ, ಅಂತಃಕರಣ ವೃತ್ತಿಯು ನೇತ್ರದ್ವಾರ ಹೊರಗೆ ಹೋಗಿ ಘಟಕ್ಕೆ ಸಂಬಂಧವಾಗಿದೆಯಲ್ಲ, ಆ ನೇತ್ರ ಹಿಡಿದುಕೊಂಡು ಘಟದ ಪರ್ಯಂತರ ಯಾವ ವೃತ್ತಿ ಇದೆಯೋ ಲಂಬಾಕಾರವಾಗಿ ಅದಕ್ಕೆ ಪ್ರಮಾಣ ಚೇತನ ಎನ್ನುತ್ತೇವೆ. ಇಲ್ಲಿ ಏನ್ ಕಲಿಸಿದ್ರು, ನಿಮ್ಮ ಶರೀರವನ್ನ ನೀವು ನೋಡ್ಕೊಳ್ಳೋದು ಮೊದಲು ಕಲಿಸಿದ್ರು. ನಿಮ್ಮ ಶರೀರವನ್ನ ನೀವು ನೋಡ್ಕೊಳ್ಳೋದಕ್ಕ ಒಂದು ಚೇತನ ಕೆಲಸ ಮಾಡ್ಲಕತ್ತದ. ಈಗ ಚೇತನದ ದರ್ಶನ ಆಗಿಲ್ಲ, ನಿಮಗ ಶರೀರದ ದರ್ಶನ ಆಗ್ಯದ, ಹೌದಿಲ್ಲ? ನಿಮ್ ಶರೀರವನ್ನು ಒಂದು ಪ್ರಮೇಯ ಘಟ ಅಂತ ತಿಳ್ಕೊಳ್ರಿ, ಅದರೊಳಗಿರೋ ಚೇತನ ಏನದ ಅದು ಪ್ರಮೇಯ ಚೇತನ. ನಿಮ್ಮ ಅಂತಃಕರಣದಿಂದ ಒಂದು ಪ್ರಮಾತ ಚೇತನ ಹೊರಗೆ ಬಂದು ಪ್ರಮಾಣ ಚೇತನ ಆಗಿ ಪ್ರಮಾಚೇತನ ಆಗಿ ನಿಮ್ಮ ಪ್ರಮೇಯ ಚೇತನದ ಜೊತೆಗೆ ಸಂಗಮ ಆದಾಗ ನಿಮ್ಮ ಶರೀರ ನಿಮಗೆ ಕಾಣಿಸ್ತದ. ಆವಾಗ ಆಭಾಸ, ಇದು ನನ್ನ ಕೈಯ, ಇದು ನನ್ನ ಕಾಲು, ಇದು ನನ್ನ ಕಣ್ಣು ಅಂತನ. ಜಡವಸ್ತು ಅಲ್ಲ ನಿಮ್ಮದು ಸ್ಥೂಲ ಶರೀರ. ಸೂಕ್ಷ್ಮ ಶರೀರನು ಜಡವಸ್ತು, ಇದು ನನ್ನ ಮನಸ್ಸು, ನನ್ನ ಬುದ್ಧಿ ಅಂತನ ಇಲ್ಲ. ಹಂಗಲ್ಲ. ಘಟಪಟಾದಿ ವಿಷಯಗಳೊಡನೆ ಕೂಡಿಕೊಂಡು ವಿಷಯಗಳ ಸಮಾನವಾಗಿ, ಅಂದ್ರೆ ಅಂತಃಕರಣವು ಪರಿಣಾಮವನ್ನು ಹೊಂದಿರುವುದೋ ಅಷ್ಟು ಪರಿಮಾಣಕ್ಕೆ ಪ್ರಮ ಎನ್ನುತ್ತಾರೆ. ಘಟಪಟಾದಿಗಳ ಆಕಾರ ತಾಳ್ತದಲ್ಲ ಹೋಗಿ ಅದಕ್ಕೆ ಪ್ರಮ ಎನ್ನುತ್ತಾರೆ. ಇಲ್ಲಿ ವಿಷಯ ಅವಚ್ಛಿನ್ನ ಚೇತನ ಅಂದ್ರೆ ವಿಷಯ ಅವಚ್ಛಿನ್ನ ಚೇತನ, ಘಟ ಅವಚ್ಛಿನ್ನ ಚೇತನ, ನಿಮ್ಮದು ಸ್ಥೂಲ ಶರೀರ ಅವಚ್ಛಿನ್ನ ಚೇತನ ಏನದಲ್ಲ ಅದಕ್ಕೇನಂತೀವಿ? ಪ್ರಮೇಯ ಚೇತನವೆಂದು ಹೇಳುತ್ತೇವೆ. ವಿಷಯ ಅವಚ್ಛಿನ್ನ ಚೇತನ, ಅದಕ್ಕೆ ಪ್ರಮೇಯ ಚೇತನ ಎನ್ನುತ್ತೇವೆ. ವಿಷಯವಾಗಿರತಕ್ಕಂಥ ಘಟದ ಆಕಾರವಾದರೆ, ಪ್ರಮೇಯವಾಗಿರತಕ್ಕಂಥ ಘಟದ ಆಕಾರವಾದರೆ ಪ್ರಮಾಚೇತನ ಎನ್ನುತ್ತೇವೆ. ಪ್ರಮೇಯ ಚೇತನಕ್ಕೂ ಪ್ರಮಾಚೇತನಕ್ಕೂ ಎಷ್ಟು ದೂರದ ಅಂತಂದ್ರ ಬಹಳ ದೂರ ಇಲ್ಲ, ಒಂದ್ರ ಪಕ್ಕದಾಗ ಇನ್ನೊಂದದಾವ. ಬಸ್ಸಿನಾಗ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಬಗ್ಲ ಕೂತಾಗ ಎಷ್ಟು ದೂರ ಕೂತಿರ್ತಾರ ಅವರು? ಹೌದಾ ಇಲ್ರಿ? ಅಷ್ಟೇ ಅಲ್ಲ. ಒಬ್ಬರ ಮೇಲೆ ಒಬ್ಬರು ಕೂತಿರ್ತಾರ ರೈಲ್ವೆದಾಗ. ಬೊಂಬೈ ಮದ್ರಾಸ್ ಹೋಗೋ ಟ್ರೈನ್ನಾಗ ಒಬ್ಬರ ಮೇಲೆ ಒಬ್ರು ಕೂತಿರ್ತಾರೆ. ಎಷ್ಟು ದೂರ ಕೂತಿರ್ತಾರ? ಒಬ್ರಿಗೊಬ್ರು ಅಂಟ್ಕೊಂಡು ಕೂತಾರ. ಅಷ್ಟು ದೂರ ಇಲ್ಲ ಅಲ್ಲಿ, ಅಂಟ್ಕೊಂಡವ ಒಂದಕ್ಕೊಂದು. ಅದಕ್ಕೆ ಆ ಚೇತನಗಳು ಭಿನ್ನ ಮಾಡಿ ಆ ತುದಿ ಈ ತುದಿ ಅಂತ ಎರಡು ಮಾಡಂಗಿಲ್ಲ, ಒಂದೇ ತುದಿ ಅದು. ನೇತ್ರದಿಂದ ಏನು ಯಾರಿಗೇನ ಸಂಶಯ? ಏನ್ರಿ? ಕಪಾಲದಷ್ಟು ದೂರ ಅಲ್ರಿ, ಕಪಾಲದೊಳಗೆ ಅದದು. ಒಳಗಿಂದು ಹೊರಗಿಂದು ಎರಡು ಒಂದೇ ಅದಾವ್ರಿ. ಆದ್ರೆ ಅದು ಒಳಗಿಂದಕ್ಕೆ ಮತ್ತು
ಹೊರಗಿಂದ ಅಂತರ ಎಷ್ಟದ ಅಂತಂದ್ರೆ ಅಷ್ಟು ಕಪಾಲದ ಮೇಲ್ಮೈ ಕಪಾಲದ ಒಳಮೈ ಮತ್ತು ಕಪಾಲದ ಮೇಲ್ಮೈ ಅಷ್ಟು ಅಂತರ ಅಂತ ನಾವು ತಿಳ್ಕೋಬಹುದು. ಇಲ್ಲ, ಕಪಾಲದ ಮೇಲ್ಮೈ ಮತ್ತು ಕಪಾಲದ ಒಳಮೈನೇ ಆ ಕಪಾಲದ ದಪ್ಪ. ಆ ದಪ್ಪ ಅಂದ್ರೊಳಗೆ ಏನದ? ಪ್ರಮೇಯ ಚೇತನ ಅದ. ಪ್ರಮಾಣ ಚೇತನ. ಕಪಾಲದ ಸರ್ಫೇಸ್ ಏನದಲ್ಲ, ಅದರ ಮ್ಯಾಲಿಂದ ಮೇಲ್ಮೈ ಹೊರಮೈ. ಆ ಹೊರಮೈ ಅಷ್ಟೇ ವ್ಯತ್ಯಾಸ. ಆ ಹೊರಮೈ ಒಳಗಾದ್ರೆ ಅಂತಂದ್ರೆ ಅದು ಎಷ್ಟು ದಪ್ಪದ ಅದರೊಳಗೆ ಪ್ರಮೇಯ ಚೇತನ. ಅದು ಸ್ವಿಮ್ಮಿಂಗ್ ಟಚ್ ಮಾಡಿದ್ರಿ, ಅದ ಜಸ್ಟ್ ಟಚ್ಡ್ ಒಂದೇ ಅದ. ಟಚ್ ಮಾಡ್ಯದಂತಂದ್ರೆ ಅವು ಎರಡು, ಅದು ಅಲ್ಲಿ ಬೆಳಕಿತ್ತಂದ್ರೆ ಎರಡು ಒಂದೇ ಆಗಿಬಿಡ್ತಾವ. ಬೆಳಕಿಲ್ಲದಕ್ಕೆ ಎರಡಾಗ್ಯಾವ. ಬೆಳಕಿಲ್ಲದಕ್ಕ ದೇಹ ಆಗಿ ಕಾಣ್ಲಿಕ್ಕತ್ತದ. ಬೆಳಕಿತ್ತು ಅಂತಂದ್ರೆ ಬ್ರಹ್ಮನೇ ಕಾಣ್ತಾನ, ಆತ್ಮನೇ ಕಾಣ್ತದ. ಅಲ್ಲಿ ಬೆಳಕಿರ್ಲಾರ್ದಕ್ಕಿದು ದೇಹ ಕಾಣ್ಲಿಕ್ಕತ್ತದ. ದೇಹ ಕಂಡ ಮೇಲೆ ಏನಾಗ್ಬಿಟ್ಟದ, ನನ್ನ ದೇಹ ನಿನ್ನ ದೇಹ ಅಂತ ಎರಡಾಗ್ಬಿಡ್ತಾವ. 84 ಲಕ್ಷ ದೇಹಗಳಾಗಿ ಕೂತಾವೀಗ. ದೇಹವನ್ನ ನೋಡ್ಲಕ್ ಬರ್ಲಾರ್ದಕ್ಕ ಅಲ್ಲಿ ಬೆಳಕಿಲ್ಲ. ದೇಹವನ್ನ ನೋಡ್ಕೊಳ್ಳೋದಕ್ಕ ಜ್ಞಾನ ಇಲ್ಲದಕ್ಕ ಏನಾಗ್ಯದ ಅಂತಂದ್ರ ಅನೇಕ ದೇಹಗಳಾಗಿ ಕೂತ್ಬಿಟ್ಟಾವ. ಅಜ್ಞಾನದಿಂದ ದೇಹ ಏನಾಗ್ಬಿಟ್ಟವ, ಬೇರೆ ಬೇರೆ ಆಗಿ ಕೂತಾವ. ನಾವು ಜ್ಞಾನದಿಂದ ತಿಳಿದ್ರೆ ಅಲ್ಲಿ ಒಂದೇ ವಸ್ತು. ರೊಟ್ಟಿ ಮಾಡ್ಯಾರ ಬುಟ್ಟ್ಯಾಗ, ರೊಟ್ಟಿ ಮಾಡಿ ಬುಟ್ಟ್ಯಾಗ ಹಾಕ್ಯಾರ. ಒಂದೇ ಒಂದು ಗಂಟು ರೊಟ್ಟಿ ಮಾಡಿ ಬುಟ್ಟ್ಯಾಗ ಹಾಕ್ಯಾರ. ಓಸು ರೊಟ್ಟಿಯನ್ನು ಹಿಟ್ಟು ಬೇರೆ ಬೇರೆ ಅದಾವೇನ್ರಿ? ಒಂದು ರೊಟ್ಟಿಲಿಂತ ಇನ್ನೊಂದು ರೊಟ್ಟಿಗೆ ಎಷ್ಟು ದೂರ ಅದ? ರೊಟ್ಟಿ ಗಂಟಿನೊಳಗೆ ಒಂದು ರೊಟ್ಟಿಲಿಂತ ಇನ್ನೊಂದು ರೊಟ್ಟಿಗೆ ಎಷ್ಟು ದೂರ ಅದ? ಅಷ್ಟೇ ದೂರ ಅದ. ಇದು ತಿಳಿಲಾರ್ದಕ್ಕ. ತಿಳಿದು ನೋಡಿದ್ರೆ ಎಲ್ಲ ರೊಟ್ಟಿಗಿರೋದು ಅದೇ ಹಿಟ್ಟ ಅಂತ ತಿಳ್ಕೊಬೇಕಾಗ್ಯದ ಅಷ್ಟೇ. ತಿಳಿಲಾರ್ದಕ್ಕ ಅದು 10 ರೊಟ್ಟಿ 20 ರೊಟ್ಟಿ ಅಂತ ಎಣಿಸ್ತೀವಿ. ತಿಳಿದು ನೋಡಿದ್ರೆ ಅಷ್ಟು ಕೂಡಿದ್ರೆ ಒಂದೇ ರೊಟ್ಟಿ ಅದು. ಒಂದೇ ಹಿಟ್ಟಲಿಂತ ಮಾಡಿದ್ರೆ ರೊಟ್ಟಿ ಅದು ಹಿಟ್ಟೇ ಇರೋದು. ಇಲ್ಲೇನಾಯ್ತು? ಪ್ರಮೇಯವಾಗಿರತಕ್ಕಂಥ ಘಟದ ಆಕಾರವಾದರೆ ಪ್ರಮಾಚೇತನವೆನ್ನುತ್ತಾರೆ. ಪ್ರಮೇಯ ಚೇತನಕ್ಕೂ ಪ್ರಮಾಚೇತನಕ್ಕೂ ಬಹಳ ದೂರವಿಲ್ಲ. ನೇತ್ರದಿಂದ ಲಂಬಾಕಾರವಾಗಿ ಘಟದ ವಿಷಯದ ತನಕ ಹೋದ ವೃತ್ತಿಯು ಪ್ರಮಾಣ ಚೇತನ. ನೇತ್ರವೇ ಪ್ರಮಾಣವಾಗಿರುವುದರಿಂದ ಘಟದವರೆಗೆ ಹೋಗಿರುವ ಲಂಬಾಕಾರ ವೃತ್ತಿ ಏನಿದೆ ಅಲ್ಲ, ಅದು ಪ್ರಮಾಣ ಚೇತನ. ಪ್ರಮಾಣದ ಮೂಲಕ ಹೋಗಿದ್ದಕ್ಕೆ ಅದು ಪ್ರಮಾಣ ಚೇತನ ಅಂತೀವಿ ಅಂತ ಅಷ್ಟೇ ತಿಳ್ಕೋಬೇಕು. ಇಲ್ಲಿ ವೃತ್ತಿ ಘಟದ ಆಕಾರವಾದರೆ, ವೃತ್ತಿ ಘಟದ ಆಕಾರವಾದರೆ ಅದು ಪ್ರಮಾಚೇತನ ಎನ್ನಿಸಿಕೊಳ್ಳುತ್ತದೆ. ಹೌದಲ್ರಿ? ವಿಷಯಗಳಲ್ಲಿ ಕೂಡಿಕೊಂಡು ವಿಷಯಗಳ ಸಮಾನವಾಗಿ ಯಾವ ಅಂತಃಕರಣವು ಪರಿಣಾಮವನ್ನು ಹೊಂದಿರುವುದೋ ಅಷ್ಟು ಪರಿಮಾಣಕ್ಕೆ ಏನಾಗ್ತದೆ, ಆ ವಿಷಯದ ಆಕಾರ ತಾಳಿದಕ್ಕೆ ಅದಕ್ಕೆ ಪ್ರಮಾ ಎಂದು ಹೇಳುತ್ತಾರೆ. ಯಾವ ವಿಷಯದಲ್ಲಿ ಹೋಗಿ ಅದರ ಆಕಾರ ತಾಳ್ತದಲ್ಲ ಅದಕ್ಕೇನಂತಾರೆ? ಪ್ರಮಾಚೇತನ. ಈಗೇನಾಯ್ತು? ಶರೀರ ವಿಷಯಗಳಲ್ಲಿ ಸಂಧಿಸಿ ಅಂತ ಬರಿಬೇಕು. ವಿಷಯಗಳಲ್ಲಿ ಕೂಡಿಕೊಂಡಲ್ಲ, ಅಲ್ಲಿ ಹೋಗಿ ಸಂಧಿಸ್ತದ. ವಿಷಯಗಳನ್ನು ಸಂಬಂಧಿಸಿ ವಿಷಯಗಳನ್ನು ಕೂಡಿಕೊಂಡಲ್ಲ, ವಿಷಯಗಳನ್ನು ಸಂಬಂಧ ಹೊಂದುತ್ತದೆ. ಹೋಗಿ ಟಚ್ ಮಾಡ್ತದ. ವಿಷಯಗಳ ಸಂಬಂಧ ಹೊಂದಿ ಹಿಂಗನ್ಬೇಕು. ವಿಷಯಗಳ ಸಂಬಂಧ ಹೊಂದಿ, ವಿಷಯಗಳ ಸಂಬಂಧ ಹೊಂದಿ ವಿಷಯಗಳ ಸಮಾನವಾಗಿ ಯಾವ ಅಂತಃಕರಣವು ಪರಿಣಾಮವನ್ನು ಹೊಂದುವುದೋ ವಿಷಯಗಳೊಳಗೆ ಕೂಡಿದ್ದು ಪ್ರಮೇಯ ಚೇತನ. ವಿಷಯಗಳೆಲ್ಲ ಕೂಡಿಲ್ಲ, ಈಗ ಹೋಗಿ ಅದರ ಸಂಬಂಧ ಹೊಂದದ. ವಿಷಯಗಳ ಸಂಬಂಧ ಹೊಂದಿ ಆ ವಿಷಯಗಳ
ಸಮಾನವಾಗಿ ಯಾವ ಅಂತಃಕರಣ ಪರಿಣಾಮ ಹೊಂದುವುದೋ ಅಥವಾ ಆಕಾರ ಹೊಂದುವುದೋ ಆಕಾರ ತಾಳುವುದೋ ಅಷ್ಟು ಪರಿಮಾಣಕ್ಕೆ ಏನಂತೀವಿ ಪ್ರಮಾ ಎಂದು ಹೇಳುತ್ತೇವೆ. ಶರೀರ ಮೊದಲಾದ ಯಾವ ಅಂತಃಕರಣದಿಂದ ಮೊದಲುಗೊಂಡು ಘಟವೇ ಮೊದಲಾದ ವಿಷಯಗಳವರೆಗೆ ಶರೀರ ಹಿಡ್ಕೊಂಡು ನಿಮ್ಮ ಅಂತಃಕರಣ ಹಿಡ್ಕೊಂಡು, ಅಂತಃಕರಣನು ಜಡವಸ್ತುನೇ, ಅದು ಮನಸ್ಸು ಬುದ್ಧಿ ಚಿತ್ತ ಎಲ್ಲನೂ ಅದೇ. ಶರೀರ ಮೊದಲಾದ ಯಾವ ಅಂತಃಕರಣದಿಂದ ಮೊದಲುಗೊಂಡು ಘಟವೇ ಮೊದಲಾದ ವಿಷಯಗಳವರೆಗೆ ತಲುಪಿರುವ ಯಾವ ಅಂತಃಕರಣದ ಪರಿಣಾಮವಿರುವುದೋ ಅದುವೇ ಏನು ಪ್ರಮಾರೂಪ. ಪ್ರಮಾ ಅಂತ ಹೇಳ್ತಾರೆ. ನಿಮ್ಮ ಬುದ್ಧಿಯನ್ನ ನೀವು ನೋಡ್ಕೋಬೇಕು. ಮ್ಯಾಲ ಶರೀರ ನೋಡ್ಕೊಂಡ್ರಿ, ನಿಮ್ಮ ಬುದ್ಧಿ ನೀವು ನೋಡ್ಕೊಳ್ರಿ, ನಿಮ್ಮ ಮನಸ್ಸು ನೀವು ನೋಡ್ಕೊಳ್ರಿ. ನಿಮ್ಮ ಮನಸ್ಸು ನೀವು ನೋಡ್ಕೋಬೇಕಾದ್ರೆ ನಿಮ್ಮ ಪ್ರಮಾಣ ಚೇತನ ಹೋಗಿ ಮನಸ್ಸಿನ ಹತ್ರ ಪ್ರಮಾರೂಪ ತಾಳ್ಬೇಕಲ್ಲ. ನನ್ನ ಮನಸ್ಸು ಏನ್ ಸಂಕಲ್ಪ ಮಾಡ್ಲಕತ್ತದ, ಏನ್ ವಿಕಲ್ಪ ಮಾಡ್ಲಕತ್ತದ, ನಿಮ್ ಬುದ್ಧಿ ನೀವು ಶರೀರ ಕೈ ಕಾಲು ಹೆಂಗ್ ನೋಡ್ಕೋತೀರಿ ನಿಮ್ ಬುದ್ಧಿನ ನೋಡ್ಕೋಬೇಕಾದ್ರೆ ಆ ಶರೀರದ ಒಳಗಿರೋಂಥದ್ದು ನಿಮ್ಮ ಬುದ್ಧಿ ಒಳಗಿರೋ ಚೇತನ ಪ್ರಮೇಯ ಚೇತನ. ನೀವು ಯಾವಾಗ ಅದನ್ನ ನೋಡ್ಲಕ್ ಹೋಗಿರಿ ಅದರದ ಆಕಾರ ತಾಳೆದ ನಿಮ್ಮ ಚೇತನ ಅಂದ್ರೆ ಅದು ಪ್ರಮಾ ಚೇತನ. ಬುದ್ಧಿ ಒಳಗಿರಂತ ಪ್ರಮೇಯ ಚೇತನಕ್ಕ ಬುದ್ಧಿಯ ಆಕಾರ ತಾಳಿದಂತ ಪ್ರಮಾ ಚೇತನಕ್ಕ ಎಷ್ಟು ದೂರದಪ್ಪ? ಬಹಳ ದೂರ ಇಲ್ಲ. ಬುದ್ಧಿ ಬುದ್ಧಿ ಒಳಗ ಇರೋದು ಪ್ರಮಾತ ಚೇತನ ಅಂತಂದ್ರ ಅದು ಬೇರೆ, ಅದು ಬೇರೆ, ಇದು ಬೇರೆ, ಇದು ಬೇರೆ. ನಿಮ್ಮ ಬುದ್ಧಿಯನ್ನು ನೀವು ಅರಿಯಲಿಕ್ಕೆ ಹೋದಾಗ ಬುದ್ಧಿ ಒಂದು ಜಡವಸ್ತು, ಒಂದು ಘಟ ಇದ್ದಂಗದು. ಬುದ್ಧಿ ಒಳಗಿರೋದು ಪ್ರಮಾತ ಚೇತನ, ಅದು ಏನದಂದ್ರೆ ಕೂಟಸ್ಥ ಚೇತನ. ಆ ಕೂಟಸ್ಥ ಚೇತನ ಆ ಬುದ್ಧಿ ಒಳಗ ಆರೂಢ ಆಗ್ಯದ, ಅದು ಒಂದು ಕತಿ ಚೇತನ, ಅದು ಬೇರೆ. ಈಗ ಇದು ಬೇರೆ. ಈಗ ಅದು ಬುದ್ಧಿ ಒಂದು ಜಡವಸ್ತು ಅನ್ನಂಗ ಕಾಣ್ಬೇಕಾಗ್ಯದ ಈಗ ನಾವೀಗ ಅಲ್ಲಿ. ಬುದ್ಧಿಯನ್ನ ನೀವು ಅರಿಯುವಾಗ ಅದಕ್ಕೆ ಅಂತಃಕರಣ ಬುದ್ಧಿ ಏನೇನದ ಎಲ್ಲ ಜಡವಸ್ತುಗಳವು. ಘಟ ನೋಡ್ದಂಗೆ ನೋಡ್ಬೇಕು ಅವಕ್ ನೀವು. ಅದ್ರೊಳಗೆ ಬ್ರಹ್ಮಚೇತನ ಅದ, ಅದು ಕತಿ ಬೇರೆ, ಇದು ಕತಿ ಬೇರೆ. ತಿಳ್ಕೊಳ್ಳೋ ಕೆಲಸ ಇದು, ಅದು ಇರುವ ಕೆಲಸ, ಇದು ಅರಿಯುವ ಕೆಲಸ. ಇದು ಬುದ್ಧಿ ಒಳಗೆ ಅದ ಅಂತಂದ್ರೆ ಅದು ಇರುವಿಕೆ. ಈಗ ಅದಕ್ಕೆ ಅರಿಯುವಿಕೆ ಆಗ್ಬೇಕಾದ್ರೆ ಇದು ಬೇಕು. ನಾ ಅದೇ ಹೇಳಕತ್ತೀನಿ, ಫಸ್ಟ್ ಇಂದ ಅದೇ ತಗೊಂಡ್ಬರ್ಲಕತ್ತೀನಿ ನಿಮಗ. ಇವು ಅದವ ಇಲ್ಲತ್ತಿಲ್ಲ. ಬುದ್ಧಿ ಒಳಗ ಯಾವ ಚೇತನ ಅದ ಅಂತ ಹೇಳಿದ್ರಿ? ಪ್ರಮಾತ ಚೇತನ ಅದ. ಅದನ್ನ ಅರಿಬೇಕಾದ್ರೆ ಅದರೊಳಗಿರುವ ಪ್ರಮೇಯ ಚೇತನ ಮತ್ತು ಪ್ರಮಾ ಚೇತನ ಎರಡು ಕಲ್ತಾಗೆ ಬುದ್ಧಿ ಒಳಗೆ ಅದು ಪ್ರಮಾತ ಚೇತನ ಇದ್ದದ್ದು ಗೊತ್ತಾಗ್ತದೆ ನಿಮಗೆ. ಬುದ್ಧಿ ಒಳಗಿಂದ ಆ ಚೇತನವನ್ನ ಅರಿಬೇಕಾದ್ರೆ ಆ ಬುದ್ಧಿ ಜಡವಸ್ತು ಅಲ್ಲ. ಹೌದು. ಜಡವಸ್ತುವನ್ನು ಅರಿಬೇಕಾದ್ರೆ ಆಭಾಸನೆ. ಇದು ಬುದ್ಧಿ ಅಂತೇಳಿ, ಇದು ಬುದ್ಧಿ ಅಂತ, ಇದು ನಿರ್ಧಾರ ತಗೊಳಕತ್ತದ, ಇದು ನಿರ್ಧಾರ ತಗೊಳಕತ್ತದ, ಅದು ಬುದ್ಧಿ. ಅದು ಆಭಾಸ ಗೊತ್ತಾಗ್ತದೆ ಏನ್ ನಿರ್ಧಾರ ತಗೊಂಡಿವಂತ. ಆಭಾಸನೆ ಅರಿತಾನ, ಬುದ್ಧಿಯನ್ನು ಆಭಾಸನೆ ಅರಿತಾನ, ಮನಸ್ಸನ್ನು ಆಭಾಸನೆ ಅರಿತಾನ, ಅಹಂಕಾರವನ್ನು ಆಭಾಸನೆ. ಎಲ್ಲ ಜಡವಸ್ತುಗಳನ್ನು ಅರಿಯುವುದು ಅವಂದೇ ಕೆಲಸ. ಮನ ಬುದ್ಧಿ ಚಿತ್ತ ಅಹಂಕಾರ ಆಸಕ್ತಿ ಎಲ್ಲವನ್ನು ಆಭಾಸನೆ ಅರಿತಾನ. ಆದ್ರೆ ಆ ಆಭಾಸನ ಒಳಗಿರುವಂತ ಚೇತನವನ್ನ ಆಭಾಸನಿಗೆ ಅರಿಲಿಕ್ಕೆ ಆಗಂಗಿಲ್ಲ, ಆಗದಿಲ್ಲ. ಚೇತನವನ್ನ ಅವನು ಅರಿಲಿಕ್ಕೆ ಆಗಂಗಿಲ್ಲ. ಪ್ರತಿಬಿಂಬದಲ್ಲಿ ನಿರ್ಧಾರ ಪ್ರತಿಬಿಂಬ ಆಭಾಸ ತರಬೇಕು ಗುರುಗಳ. ಈಗೇನು ಗುರುಗಳು ಹೇಳಕತ್ತ ಇದೇ ಮಾರ್ಗ
ನಾವು ಡಿಸ್ಕಸ್ ಮಾಡಕ ಈಗ ಬುದ್ಧಿಯನ್ನ ಒಂದು ಘಟ ನೋಡ್ದಂಗೆ ನೋಡ್ಬೇಕು ನೀವು, ಜಡವಸ್ತು ಅಂತ ನೋಡ್ಬೇಕು. ನೋಡೋದು ಅರಿಯುವಿಕೆ, ಅದು ನೀವು ಇರುವಿಕೆ ಬಗ್ಗೆ ಮಾತಾಡ್ಲಕ್ಕಿರ್ತೀರಿ ನೀವು. ಅದು ಏನದಂತ ಇರುವಿಕೆ ಬೇರೆ, ಜೀವ, ಈಶ್ವರ, ಕೂಟಸ್ಥ, ಬ್ರಹ್ಮನ ಇರುವಿಕೆ. ಈಗಿದು ಅರಿಯುವಿಕೆ. ಈಗ ಬುದ್ಧಿ ಏನದ ಜಡವಸ್ತು, ಆ ಚೈತನ್ಯ ಅಲ್ಲ. ಆ ಜಡವಸ್ತು ಅಂತ ಯಾವ ಭಾಗ ಆದ ಬುದ್ಧಿದು, ಆ ಭಾಗದಲ್ಲಿ ಪ್ರಮೇಯ ಚೇತನ ಆದ. ನಮ್ಮದು ಪ್ರಮಾಚೇತನ ಹೋಗಿ, ನಮ್ಮದು ಏನಾಗಬೇಕು, ಪ್ರಮಾಣ ಚೇತನ ಹೋಗಿ ಆ ಬುದ್ಧಿಯ ಆಕಾರ ತಾಳಿದಾಗ, ಆ ಬುದ್ಧಿ ಆಕಾರ ತಾಳಿದಾಗ ಏನಾಗ್ತದ, ಪ್ರಮಾಚೇತನ ಅನಿಸ್ಕೊತದ. ಆ ಪ್ರಮಾಚೇತನ ಅದರೊಳಗಿರುವ ಪ್ರಮೇಯ ಚೇತನಕ್ಕೆ ಬಹಳ ದೂರ ಇಲ್ಲ. ಅಲ್ಲಿ ಆಭಾಸ ಏನ್ ತಿಳ್ಕೊತಾನ, ನನ್ನ ಬುದ್ಧಿ ಎಂತ ನಿರ್ಧಾರ ತಗೊಳಕತ್ತದ ಅಂತೇಳಿ, ಇದು ಬುದ್ಧಿ, ಇದು ಎಂತ ನಿರ್ಧಾರ ತಗೊಳಕತ್ತದ ಅಂತೇಳಿ ಆವಾಗ ನೀವು ಬುದ್ಧಿಯನ್ನ ನೋಡಂತವ್ರಾಗಿರ್ತೀರಿ. ಬುದ್ಧಿ ನೋಡಂತ ಬುದ್ಧಿ ನಿಮಗಿರಂಗಿಲ್ಲ. ಯಾವಾಗ ಹೆಣ್ಣು ನೋಡ್ಲಿಕ್ಕೆ ಹೋದಾಗ, ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡಾಗ ಬುದ್ಧಿ ಇರಲ್ಲ. ಅವಾಗ ಅದು ಇತ್ತಂತಂದ್ರೆ ಮಾಡ್ಕೋತಿದ್ದಿಲ್ಲ. ನಿಶ್ಚಲ್ ದಾಸಗೆ ಅದು ಬುದ್ಧಿ ಇತ್ತು, ಅದಕ್ಕೆ ಮಾಡ್ಕೊಳ್ಳಲ್ಲ. ಒಂದು ತಪ್ಪು ನಿರ್ಧಾರ ತಗೊಂಡಿನಿ ಅಂತ ಹೇಳಿ ವೇದಾಂತಿಗೆ ಅನಿಸ್ತು, ಎಲ್ಲೋ ಒಂದು ಕಡೆ ರಾಂಗ್ ಸ್ಟೆಪ್ ತಗೊಂಡ್ಬಿಟ್ಟೆ ನಾನು ಅಂತ. ಆ ಬುದ್ಧಿಯನ್ನ ತಿಳಿಯುವಂತ ಬುದ್ಧಿ ಇದೆ ಪ್ರಮಾಚೇತನ, ಪ್ರಮೇಯ ಚೇತನ ಎರಡೂ ಒಂದಾದಾಗ ಆಭಾಸ ಏನ್ ತಿಳ್ಕೊತಾನಲ್ಲ ಅದು. ಇಲ್ಲಿ ನೇತ್ರದಿಂದ ಲಂಬಾಕಾರವಾಗಿ ವಿಷಯದ ತನಕ ಹೋದ ವೃತ್ತಿ ಪ್ರಮಾಣ ಚೇತನ. ನೇತ್ರವೇ ಪ್ರಮಾಣವಾಗಿರುವಾಗ ಘಟದವರೆಗೆ ಹೋಗಿ ಲಂಬಾಕಾರವಾದ ವೃತ್ತಿ ಏನಿದೆ ಅಲ್ಲ ಅದು ಪ್ರಮಾಣ ಚೇತನ. ಅದೇ ವೃತ್ತಿ ಘಟದ ಆಕಾರವಾದರೆ ಪ್ರಮಾಚೇತನ ಎನ್ನಿಸಿಕೊಳ್ಳುತ್ತದೆ. ವಿಷಯಗಳ ಸಂಬಂಧ ಹೊಂದಿ ವಿಷಯಗಳ ಸಮಾನಾಕಾರವಾಗಿ ಯಾವ ಅಂತಃಕರಣವು ಪರಿಣಾಮ ಹೊಂದುವುದೋ ಅಂದ್ರೆ ಆಕಾರ ಹೊಂದುವುದೋ, ಪರಿಣಾಮ ಹೊಂದೋದು ಅಂದ್ರೆ ಆಕಾರ ಹೊಂದುವುದು, ಅಷ್ಟು ಪರಿಮಾಣಕ್ಕೆ ಪ್ರಮಾ ಎನ್ನುತ್ತೇವೆ. ಇಲ್ಲಿ ಹೇಳಬೇಕಾಗಿದ್ದೇನು, ಶರೀರ ಮೊದಲಾದ ಯಾವ ಶರೀರ ಅಂತಃಕರಣ ಮೊದಲುಗೊಂಡು ಘಟವೇ ಮೊದಲಾದ ವಿಷಯಗಳವರೆಗೆ ತಲುಪಿರುವ ಯಾವ ಅಂತಃಕರಣ ಪರಿಮಾಣವಿರುವುದೋ ಅದುವೇ ಪ್ರಮಾರೂಪ ಧರಿಸುತ್ತದೆ. ವಿಷಯಾಕಾರ ತಾಳವೇ ಪ್ರಮಾರೂಪ ಧರಿಸ್ತದೆ. ಅದು ನಿಮ್ಮದು ಶರೀರ ಇರ್ಬೋದು, ಅಂತಃಕರಣ ಇರ್ಬೋದು, ನಿಮ್ಮದೇ ಶರೀರ ಇರ್ಬೋದು, ಇನ್ನೊಬ್ಬರ ಶರೀರ ಇರ್ಬೋದು, ನಿಮ್ಮದೇ ಅಂತಃಕರಣ ಇರ್ಬೋದು, ಇನ್ನೊಬ್ಬರ ಅಂತಃಕರಣ ಇರ್ಬೋದು. ನಿಮ್ಮ ಬುದ್ಧಿ ಹೆಂಗದ ಅಂತ ನೋಡ್ಕೊಂಡ್ರೆ ನಿಮ್ಮ ಬುದ್ಧಿ ಗೊತ್ತಾಗ್ತದೆ. ಇನ್ನೊಬ್ಬರ ಬುದ್ಧಿ ಹೆಂಗದ ಅಂತ ನೋಡಿದ್ರೆ ಇನ್ನೊಬ್ಬರ ಬುದ್ಧಿನೂ ನಿಮ್ಮ ಅನುಭವಕ್ಕೆ ಬರ್ತದ ಇಲ್ಲ. ಇನ್ನೊಬ್ಬರ ಮನಸ್ಸು ಹೆಂಗದ, ಇನ್ನೊಬ್ಬರ ಬುದ್ಧಿ ಹೆಂಗದ, ಇನ್ನೊಬ್ಬರದ ಅಹಂಕಾರ ಹೆಂಗದ ಅಂತೇಳಿ ಅದನ್ನ ನಿಮ್ಮ ಅನುಭವಕ್ಕೆ ಬರ್ತದಿಲ್ರಿ. ಆಭಾಸನಿಂದ ತಿಳ್ಕೊತೀರ ಇಲ್ಲ. ನಿಮ್ಮ ಆಭಾಸ ತಿಳ್ಕೊತ ನೀನಾಮದಾರ್ ಸ್ವಾಮಿ ಎಷ್ಟು ಕೆಟ್ಟವನ, ಎಷ್ಟು ಜೀವ ತಿಂತಾನ, ಪಾಠ ಕೇಳ್ಬೇಕಾದ್ರೆ ಅವ ಚಾರಣೆ ಮಂತ್ರ ಬಾರಣೆ ಉಗುಳ್ತಾನ. ಏನ್ ಮಾಡ್ಬೇಕು, ಕೆಟ್ಟ ಸುಳವಾಗದಾನ, ಏನ್ ಮಾಡ್ಬೇಕು ಅವನಿಗೆ? ಬಿಟ್ಟು ಹೋಗಂಗೂ ಇಲ್ಲ, ಚಂದ ಇರಂಗೂ ಇಲ್ಲ. ಎಂತ ಸಮಾಚಾರ. ಅದಕ್ಕೆ ಅಂತಃಕರಣ ನಂದ ಅಂತಃಕರಣ, ನನ್ನ ಬುದ್ಧಿ ಎಲ್ಲ ಸುಮ್ ಗಪ್ಪು ಕೂತವ್ರು ಹೆಂಗಿರ್ತಾರೆ ಗೊತ್ತದ? ಅವ್ರ ಬುದ್ಧಿ ಹೆಂಗದ ಯಾರಿಗೂ ಗೊತ್ತಾಗಲ್ಲ, ಅವ್ರ ಮನಸ್ಸು ಹೆಂಗದ ಯಾರಿಗೂ ಗೊತ್ತಾಗಲ್ಲ. ಅವ್ರ ಗಪ್ಪು ಪತ್ರಪ್ಪನ ಬಗ್ಗೆ ನಿಮ್ಗೇನ್ ಗೊತ್ತದ ಹೇಳ್ರಿ? ಏನು ಗೊತ್ತಿಲ್ಲ, ಗಪ್ಪಿರ್ತದ. ನಾವು ಹೊರ ಹೋದ್ರಿ ನಮ್ಮ ಬುದ್ಧಿ ಎಲ್ಲ ಜಗತ್ತಿಗೆ ಪ್ರಕಟ ಮಾಡೀವಿ, ನಮ್ಮ ಮನಸ್ಸು ಹೆಂಗಿಲ್ಲ ಪ್ರಕಟ ಮಾಡಿಬಿಟ್ಟಿವಿ. ಹೆಂಗದ ಅವ್ರದ್ದು ಗೊತ್ತಾಗಂಗಿಲ್ಲ. ಗಪ್ಪಿದ್ದವ್ರು ದೇವ್ರು ಬಂಗಾರ ಇದ್ದಂಗಂತ, ಹೋದ್ರಿ ಐರಣಾದವ್ರು ಬೆಳ್ಳಿ ಇದ್ದಂಗಂತ, ಲೋ ಕ್ವಾಲಿಟಿ. ಹಿಂಗಾಗಿ ಅವ್ರ ಗಪ್ಪಿದ್ದವ್ರೆ ಬಂಗಾರದಂತ ಮನುಷ್ಯರಾಗಿ ಬಿಡ್ತಾರೆ. ದೇವ್ರಂತ ಮನುಷ್ಯರಂತಾರು.
ಅದಕ್ಕೆ ಇಲ್ಲಿ ತಲುಪಿರುವ ಯಾವ ಅಂತಃಕರಣದ ಪರಿಣಾಮ ಇರುವುದೋ ಅದಕ್ಕೆ ಪ್ರಮಾರೂಪ ಧರಿಸುತ್ತದೆ. ಆದ್ದರಿಂದ ಅಂತಃಕರಣ ವೃತ್ತಿಯಿಂದ ಅತ್ಯಂತ ಭೇದವಿರುವುದಿಲ್ಲ. ಪ್ರಮಾರೂಪ ನಿಮ್ಮದು ಅಂತಃಕರಣ ವೃತ್ತಿ ಅದಲ್ಲ, ಅಂತಃಕರಣ ವೃತ್ತಿ ತನ ತಗೊಂಡು ಹೋದ್ರಿ ಈಗ ಪ್ರಮಾತ ಚೇತನಕ್ಕೆ ತಗೊಂಡೋಗ್ಯಾರ. ಈಗ ಪ್ರಮಾಕ ನಿಮ್ಮ ಪ್ರಮೇಯ ಚೇತನ ದಾಟಿ ಎಲ್ಲಿಗೆ ತಗೊಂಡೋಗ್ಯಾರ? ಈಗ ಮತ್ತ ಒಳಗ ಅಂತಃಕರಣ ವೃತ್ತಿ ತನಕ ಅಂತಃಕರಣ ವೃತ್ತಿಗೆ ಅಂತೀರ ಇಲ್ಲ ನೀವು? ಪ್ರಮಾತ ಚೇತನ ಮತ್ತೆ ಒಳಗೆ ಪ್ರಮಾತ ಅದ ಅಂತಂದ್ಮೇಲೆ ಪ್ರಮಾತ ಚೇತನ ಈ ಪ್ರಮಾತ ಚೇತನಕ್ಕೆ ದೂರ ಇಲ್ಲ ಹೇಳಕತ್ತಾರ ಅವರು. ನಿಮ್ ಒಳಗೆ ಪ್ರಮಾತ ಚೇತನ ಅದ ಅಂತ ಅಂದ್ರಲ್ಲ ನಾಗರತ್ನಮ್ಮವರು, ಆ ಒಳಗಿನ ಪ್ರಮಾತ ಚೇತನಕ್ಕ ನಿಮ್ಮ ಹೊರಗ ನಿಮ್ಮ ಶರೀರವನ್ನು ನೋಡ್ಕೊಳ್ಳೋದು, ನಿಮ್ಮ ಅಂತಃಕರಣಗಳನ್ನ ನೋಡ್ಕೊಳ್ಳಕ್ ಹೋಗಿರ್ತೀರಲ್ಲ, ನಿಮ್ಮ ಅಂತಃಕರಣ ನೋಡ್ಕೊಳ್ಳೋ ಟೈಮ್ನೊಳಗ ನಿಮ್ಮ ಸ್ಥೂಲ ಶರೀರದೊಳಗ ಪ್ರಮೇಯ ಚೇತನ ಅದ, ನಿಮ್ಮ ಸೂಕ್ಷ್ಮ ಶರೀರದೊಳಗ ಪ್ರಮಾತ ಚೇತನ ಅದ. ಆಯ್ತು, ನಿಮ್ ಪ್ರಮಾತ ಚೇತನಕ್ಕ ಈ ಪ್ರಮಾತ ಚೇತನಕ್ಕ ಏನ್ ವ್ಯತ್ಯಾಸ ಅದಪ್ಪ? ನೀವು ಸ್ಥೂಲ ಶರೀರವನ್ನ ಘಟ ಅಂತ ನೋಡಿದ್ರಿ ಅಂತಂದ್ರೆ ನೀವು ಅದಕ್ಕ ಘಟ ಅಂದ್ರಿ ಅಂತಂದ್ರೆ ಅದಕ್ಕ ನೀವೇನ್ ಮಾಡ್ರಿ? ಪ್ರಮಾತ ಇದು ಪ್ರಮೇಯ ಚೇತನ ಅಂದ್ರಿ. ಇಲ್ಲ ಅದನ್ನ ಸೂಕ್ಷ್ಮ ಶರೀರ ಅಂತ ಹೇಳಿಕೆ ನೀವು ಅಂದ್ರಿ, ಆ ಸೂಕ್ಷ್ಮ ಶರೀರದೊಳಗ ಪ್ರಮೇಯ ಚೇತನ ಪ್ರಮಾತ ಚೇತನ ಅದಂತ ನೀವು ಅಂತೀರಲ್ಲ, ಆಯ್ತು ಅದಕ್ಕೂ ಒಪ್ಕೊಳ್ಳೋಣ. ಒಪ್ಕೊಂಡು ಏನ್ ಮಾಡ್ಬಿಡಮ್ಮ, ಆ ಪ್ರಮಾತ ಚೇತನಕ್ಕ ನಿಮ್ಮ ಎಲ್ಲದ ಹೇಳ್ರಿ ಅದು ಅಂತಃಕರಣದ ಒಳಗ ಪ್ರಮಾತ ಚೇತನ ಅದ ಅಂತಂದ್ರಿ. ಅಂತಃಕರಣವನ್ನು ಅರಿಯುವುದಕ್ಕ ಪ್ರಮಾತ ಚೇತನ ಅಲ್ಲಿ ತನ ಹೋಗ್ಯದ ಇಲ್ಲ? ಹೋದ್ಮೇಲೆ ಈಗ ಅಂತಃಕರಣವನ್ನು ಅರಿಯುವುದಕ್ಕ ನಿಮ್ಮ ಪ್ರಮಾಣ ಚೇತನ ಹೋಗಿ ನಿಮ್ಮ ಅಂತಃಕರಣದ ಸಮಾನ ಆಕಾರ ತಾಳಿ ಅದೇನಾಗ್ಯದ? ಈಗ ಪ್ರಮಾಚೇತನ ಆಗ್ಯದ. ಈ ಪ್ರಮಾಚೇತನಕ್ಕ ಮತ್ತೆ ನಿಮ್ಮ ಅಂತಃಕರಣದೊಳಗಿರುವ ಪ್ರಮಾತ ಚೇತನಕ್ಕೆ ಎಷ್ಟು ದೂರ ಅದ ಅಂತ ಕೇಳಕತ್ತಾರ ಅವ್ರು. ಅಂತಃಕರಣ ವೃತ್ತಿಯಿಂದ ಅಂದ್ರೆ ಪ್ರಮಾತ ಚೇತನ ಅತ್ಯಂತ ಭೇದ ಇರುವುದಿಲ್ಲ, ಅಲ್ಲಿ ಭೇದ ಇಲ್ಲ ನೋಡ್ರಿ. ಸ್ಥೂಲ ಶರೀರದಿಂದ ಒಳಗೆ ಸೂಕ್ಷ್ಮ ಶರೀರಕ್ಕೆ ಕರ್ಕೊಂಡು ಹೋದ್ರಿ. ಈಗ ಸ್ಥೂಲ ಶರೀರದೊಳಗಿರೋ ಚೇತನಕ್ಕ ಪ್ರಮೇಯ ಚೇತನ ವಿಷಯ ಚೇತನ ಅಂತೀರಿ. ಆಯ್ತು, ಸೂಕ್ಷ್ಮ ಶರೀರದೊಳಗಿರೋ ಚೇತನಕ್ಕ ನೀವು ಪ್ರಮಾತ ಚೇತನ ಅಂತೀರಿ. ಆ ಪ್ರಮೇಯ ಚೇತನಕ್ಕ ಪ್ರಮಾಚೇತನಕ್ಕೆ ಎಷ್ಟು ದೂರ ಅದ? ಸ್ಥೂಲ ಶರೀರ ನೋಡ್ಕೊಳ್ಳಾಗ ಒಳಗೆ ಹೋಗಿ ನೀವು ಸೂಕ್ಷ್ಮ ಶರೀರ ನೋಡ್ಕೋಬೇಕಾದ್ರೆ ಆ ಸೂಕ್ಷ್ಮ ಶರೀರದೊಳಗಿರುವಂತ ಪ್ರಮಾತ ಚೇತನಕ್ಕ ಈ ಪ್ರಮೇಯ ಚೇತನಕ್ಕ ಎಷ್ಟು ದೂರ ಅದ? ನಿಮ್ಮ ಅಂತಃಕರಣವನ್ನ ತಿಳ್ಕೊಳ್ಳಿ. ನಿಮ್ಮ ಪ್ರಮಾಣ ಚೇತನ ಎಲ್ಲಿ ತನ ತಗೊಂಡು ಹೋಗ್ಲಕ್ಕತ್ತಾರ ಅಂದ್ರೆ ಸ್ಥೂಲ ಶರೀರಕ್ಕೆ ತಗೊಂಡು ಬಂದ್ರು. ಸ್ಥೂಲ ಶರೀರದೊಳಗಿರುವ ಪ್ರಮೇಯ ಚೇತನ ಮತ್ತ ಈ ಹೊರಗಿರುವಂತ ಪ್ರಮಾಚೇತನ ಅದಕ್ಕೆ ಎಷ್ಟು ದೂರ ಅದಪ್ಪ? ಆಯ್ತು, ಅದು ದಾಟಿ ನಿಮ್ ಸ್ಥೂಲ ಶರೀರ ಗೊತ್ತು ಮಾಡ್ಕೊಂಡು ಅದ್ರ ಒಳಗೆ ಹೋರಿ. ಒಳಗೆ ಹೋದ್ಮೇಲೆ ಒಳಗೆ ಸೂಕ್ಷ್ಮ ಶರೀರ ಅದ. ಆ ಸೂಕ್ಷ್ಮ ಶರೀರಕ್ಕೆ ಅಂತಃಕರಣ ಅಂತೀರಿ. ಆ ಸೂಕ್ಷ್ಮ ಶರೀರದೊಳಗ ಪ್ರಮಾತ ಚೇತನ ಅದಂತೀರಿ. ಆ ಪ್ರಮಾತ ಚೇತನಕ್ಕ ಮತ್ತೆ ನಿಮ್ಮ ಅದೇನು ಪ್ರಮಾಚೇತನ ಅದಲ್ಲ, ಅದ ಆಕಾರ ತಾಳದಲ್ಲ, ನಿಮ್ಮ ಅಂತಃಕರಣದ ಆಕಾರ ತಾಳದಲ್ಲ, ಅದಕ್ಕೆ ಎಷ್ಟು ದೂರ ಅದ? ಒಳಗ್ ಕರ್ಕೊಂಡು ಹೋಗ್ಲಕತ್ತಾರ. ಈಗ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅವಕ್ಕೆ ಅಷ್ಟು ದೂರ ಇಲ್ಲ. ಎಷ್ಟು ಚಂದದಲ್ರಿ ಇದು ಒಳಗೆ ಹೋಗೋದು. ಒಳ್ಳೆ ಜರ್ನಿ ಅದಲ್ಲ, ಇಂಟರ್ನಲ್ ಜರ್ನಿ ಒಳಗೆ ಹೋಗೋದು. ಇಟ್ಟು ಒಳಗಾದ್ರೂ ಇದೆಲ್ಲ ಹೊರಗಿನ ಮಾತೆ ಅಂತಾರೆ. ಮತ್ತೆ ಅವರು ನಿಮ್ಮ ಆತ್ಮವನ್ನು ಅರಿತರೆ ಒಳಗಿನ ಮಾತು. ಇದೆಲ್ಲ ಹೊರಗಿಂದ ನೀವು ಅಂತಃಕರಣದ ಆಕಾರ ನಿಮ್ಮ ಚೇತನವಾಗಿ ಆಗಿ ಅದರೊಳಗಿರುವಂತಹ ಪ್ರಮಾತ ಚೇತನ ಮತ್ತು ಈ ಪ್ರಮಾಚೇತನ ಎರಡು ಕೂಡಿದಾಗೂ ಸಹಿತ ಅದೇನಾಗ್ತದ? ಇದು ನನ್ನ ಅಂತಃಕರಣ, ಇದು ನನ್ನ ಸಂಕಲ್ಪ, ಇದು ನನ್ನ ವಿಕಲ್ಪ, ಇದು ನನ್ನ ಸ್ಮೃತಿ, ಇದು ನನ್ನ ಅಭಿಮಾನ ಅಂತ ಗೊತ್ತಾಗ್ತದೆ. ಇದು ಏನಿದ್ರು ಸಹಿತ ಹೊರಗಿಂದೆ.
ಒಳಗೆ ಹೋಗದಂತ ನೀವು ತಿಳ್ಕೊಂಡಿರಿ, ಇದು ಹೊರಗಿಂದೆ ಅಂತಾರೋ. ಅದಕ್ಕೆ ಇಲ್ಲಿ ಹೆಂಗದ ನೋಡ್ರಿ, ಶರೀರ ಮೊದಲುಗೊಂಡು ಯಾವ ಅಂತಃಕರಣದಿಂದ ಮೊದಲುಗೊಂಡು ಘಟವೇ ಮೊದಲಾದ ವಿಷಯಗಳವರೆಗೆ ತಲುಪಿರುವ ಯಾವ ಅಂತಃಕರಣದ ಪರಿಣಾಮವಿರುವುದೋ ಅದುವೇ ಪ್ರಮಾರೂಪ ಧರಿಸುತ್ತದೆ. ಅದರಿಂದ ಮತ್ತು ಅಂತಃಕರಣ ವೃತ್ತಿಯಿಂದ ಅತ್ಯಂತ ಭೇದವಿರುವುದಿಲ್ಲ. ಕಾರಣ ಪ್ರಮಾಣ ಚೇತನವೇ ಮುಂದೆ ಪ್ರಮಾರೂಪವನ್ನು ಧಾರಣ ಮಾಡುತ್ತದೆ. ಅಂತಃಕರಣ ವೃತ್ತಿಯಿಂದ ಪ್ರಮಾಣ ಚೇತನ ಮತ್ತು ಪ್ರಮಾಚೇತನಗಳು ಬಹಳ ವ್ಯತ್ಯಾಸ ಇಲ್ಲ. ಈ ರೀತಿಯಿಂದ ಹೊರಗಿರುವ ಪದಾರ್ಥಗಳ ಪ್ರತ್ಯಕ್ಷ ಜ್ಞಾನವು ಎಲ್ಲಿ ಆಗುವುದೋ ಅಲ್ಲಿ ಅಂತಃಕರಣ ವೃತ್ತಿಯು ಹೋಗಿ ವಿಷಯವಾಗಲ್ಪಟ್ಟ ಯಾವ ಘಟಾದಿಗಳ ಸಮಾನ ಆಕಾರ ಧರಿಸುತ್ತದೆ. ಘಟಪಟಾದಿಗಳ ಜ್ಞಾನವಾಗುವಾಗ ಅಂತಃಕರಣ ವೃತ್ತಿ ಹೊರಗೆ ಹೋಗಿ ವಿಷಯಾಕಾರ ತಾಳಿ ಜ್ಞಾನವಾಗುತ್ತದೆ. ಇದೆಲ್ಲ ಏನಂದ್ರು ಹೊರಗಿನದಾಯಿತು. ಏನೇನ್ ಕಲ್ಸಿದ್ರು? ಮೊದಲ ಹೊರಗಿಂದ ಘಟ ನೋಡೋದು ಕಲ್ಸಿದ್ರು. ಮೊದಲ ಹೊರಗೆ ಯಾವ್ದ ಗಡಿಗೆ, ಮಣ್ಣಿನ ಗಡಿಗೆ, ಘಟ ಪಟ, ಯಾವ್ದಾರ ಒಂದು ಆಭರಣ, ಏನೋ ಒಂದು ಹೊರಗಿನ ಬಾಹ್ಯ ಜಗತ್ತಿನ ವಸ್ತುಗಳು ನೋಡೋದು ಕಲ್ಸಿದ್ರು. ಕಲ್ಸಿದ ಮೇಲೆ ನಿಧಾನಕ್ಕೆ ಏನ್ ಮಾಡಿಬಿಟ್ರು, ಅದನ್ನ ಹೊಳ್ಳಿಸಿಬಿಟ್ರು. ಪ್ರಮಾಣ ಚೇತನವನ್ನ ಹೊರಗಿನ ವಸ್ತುಗಳು ನೋಡಬೇಡ, ನಿನ್ನ ಶರೀರ ನೋಡ್ಕೋ ಅಂತ ಕಲಿಸಿದ್ರು ನಿಮಗೆ. ನಿಮ್ಮ ಶರೀರದೊಳಗೆ ಒಂದು ಸ್ಥೂಲ ಶರೀರ ಅದ, ಒಂದು ಸೂಕ್ಷ್ಮ ಶರೀರ ಅದ. ಸ್ಥೂಲ ಶರೀರದೊಳಗಿರುವಂತಹ ಹೊರಗಿನ ಘಟ ವಸ್ತುಗಳಲ್ಲಿ ಇದ್ದಂಗೆ ನಿಮ್ಮ ಸ್ಥೂಲ ಶರೀರದೊಳಗೂ ಏನದ, ವಿಷಯ ಚೇತನನೇ ಆದ, ಪ್ರಮೇಯ ಚೇತನನೇ ಆದ. ಆ ಪ್ರಮೇಯ ಚೇತನಕ್ಕ ಮತ್ತು ನಿಮ್ಮ ಪ್ರಮಾಣ ಚೇತನ ಹೋಗಿ ನಿಮ್ಮ ಶರೀರದ ಆಕಾರ ತಾಳಿದಾಗ ಆ ಪ್ರಮಾಚೇತನಕ್ಕೂ ಒಳಗಿರುವಂತ ಈ ಪ್ರಮೇಯ ಚೇತನಕ್ಕೂ ಬಹಳ ದೂರವಿಲ್ಲ, ಬಹಳ ವ್ಯತ್ಯಾಸ ಇಲ್ಲ. ಮತ್ತ ಹಂಗೆ ಏನಾಯ್ತಪ್ಪ, ಇದು ನನ್ನ ದೇಹ ಅಂತ ನೀವು ಗುರುತಿಸ್ತಿರಲ್ಲ, ಗುರುತಿಸಾಗ ಆಭಾಸ ಏನ್ ಮಾಡ್ತಾನ, ಇದು ನನ್ನ ಕೈಯ, ಇದು ನನ್ನ ಕಾಲ, ಇದು ನನ್ನ ಹೊಟ್ಟಿ, ಇದು ನನ್ನ ಬೆನ್ನ ಅಂತೇಳಿ ನಿಮ್ಮ ಶರೀರದ ಬಗ್ಗೆ ಗುರುತಿಸ್ತಾನೆ. ಗುರುತಿಸಿದ ಮೇಲೆ ಇನ್ನ ಜರ ಒಳಗೆ ಕರ್ಕೊಂಡು ಹೋಗ್ತಾರೆ. ಆ 3.5 ಮೊಳ ಸ್ಥೂಲ ಶರೀರದ ಒಳಗ 3.5 ಮೊಳ ಸೂಕ್ಷ್ಮ ಶರೀರದ. ಅದು ಏನ್ ಮಾಡ್ತದ, 5 ಕೆಲಸ ಮಾಡ್ತದ. ಆಸಕ್ತಿ ಮತ್ತು ಮನ, ಬುದ್ಧಿ, ಚಿತ್ತ, ಅಹಂಕಾರ. ನನ್ನ ಆಸಕ್ತಿ ಏನ್ ಕೆಲಸ ಮಾಡ್ಲಿಕ್ಕತ್ತದ, ನನ್ನ ಬುದ್ಧಿ ಏನ್ ಕೆಲಸ ಮಾಡ್ಲಿಕ್ಕತ್ತದ ಅಂತ ತಿಳ್ಕೋಬೇಕಾದ್ರೆ ನಿಮ್ಮ ಪ್ರಮಾಚೇತನವನ್ನ ತಗೊಂಡು ಪ್ರಮಾಣ ಚೇತನ ಹೋಗಿ ಆ ಅಂತಃಕರಣಕ್ಕೆ ಟಚ್ ಆಗ್ಬೇಕು. ಅಂತಃಕರಣಕ್ಕೆ ಟಚ್ ಮಾಡ್ಕೊಂಡು ಅವಾಗ ನನ್ನ ಬುದ್ಧಿ ಏನ್ ನಿರ್ಧಾರ ತಗೊಳಕತ್ತದ ಅಂತ ನೀವು ಪ್ರಶ್ನೆ ಮಾಡ್ಕೊಂಡು ಅಲ್ಲಿ ಆಸಕ್ತಿ ತಾಳಿ ಅಲ್ಲಿ ಹೋಗಿ ಅದನ್ನು ನೋಡಿದಾಗ ಅಲ್ಲಿ ಏನಾಗ್ತದಪ್ಪ ಅಂತಂದ್ರ ನೀವು ಹೇಳ್ದಂಗ ನಿಮ್ಮ ಅಂತಃಕರಣದೊಳಗೆ ಪ್ರಮಾಚ ಚೇತನನೇ ಅದ. ಸ್ಥೂಲ ಶರೀರದೊಳಗಿರೋದಕ್ಕ ಪ್ರಮೇಯ ಚೇತನ, ಅಂತಃಕರಣದೊಳಗಿರೋದು ಪ್ರಮಾಚ ಚೇತನ. ಆ ಒಳಗಿರೋ ಸ್ಥೂಲ ಸೂಕ್ಷ್ಮ ಶರೀರದೊಳಗಿರುವ ಪ್ರಮಾಚ ಚೇತನಕ್ಕೂ ನಿಮ್ಮ ಪ್ರಮಾಚೇತನಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ತಿಳಿದು ನೋಡಿದ್ರೆ ಒಂದೇ ಚೇತನ, ತಿಳಿಲಾರದ ಎರಡಾಗ್ಯದ. ನಿಮ್ಮ ಸ್ಥೂಲ ಶರೀರದೊಳಗಿರುವಂತ ಪ್ರಮೇಯ ಚೇತನಕ್ಕೂ ಹೊರಗಿನಿಂದ ಬಂದ ನಿಮ್ಮ ಅಂತಃಕರಣ ವೃತ್ತಿ ಹೊರಗೆ ನೇತ್ರದವರ ಹೊರಗೆ ಬಂದದಲ್ಲ ಆ ಪ್ರಮಾಚೇತನಕ್ಕೂ ಬಹಳ ವ್ಯತ್ಯಾಸವಿಲ್ಲ, ಬಹಳ ದೂರವಿಲ್ಲ. ಹಿಂಗಾಗಿ ಏನಾಯ್ತು, ಸ್ಥೂಲ ಶರೀರ ಹೆಂಗ್ ನೋಡ್ಕೋಬೇಕು, ಸೂಕ್ಷ್ಮ ಶರೀರ ಹೆಂಗ್ ನೋಡ್ಕೋಬೇಕು, ಅದು ನೋಡ್ಕೊಳ್ಳಾಗ ಆಭಾಸ, ಇದು ನಂದು ಬುದ್ಧಿ, ನನ್ನ ಮನಸ್ಸು ಅಂತೀವಿ ಹೆಂಗ್ ಗುರುತಿಸ್ತಾನ, ಇದು ಹೆಂಗ್ ಅನ್ನೋದು ನಿಮ್ಮದು ಕಲಿಸಿದ್ರಲ್ಲ. ಇದಕ್ಕೇನಂದ್ರು ಒಳಗೆ ಹೋಗಿವತ್ತೆ ನೀವು ತಿಳ್ಕೊಂಡ್ರಿ, ಒಳಗೆ ಹೋಗಿಲ್ಲ, ಇನ್ನ ಹೊರಗೆ ಅದಿರಿ. ಹೆಂಗಿರ್ತದ ಮನಿ ಅಂದ್ರೆ ಹೆಂಗಿರ್ತದ, ಮೊದಲ ಹೊರಗ ಕಟ್ಟಿ ಇರ್ತದ, ಒಳಗೆ ಬಂದ್ರೆ ಒಂದು ಗಾರ್ಡನ್ ಇರ್ತದ, ಅದ್ರೊಳಗೆ ಬಂದ್ರೆ ಒಂದು ಸಿಟ್ಔಟ್ ಇರ್ತದ, ಅದ್ರೊಳಗೆ ಬಂದ್ರೆ ಒಂದು ಹಾಲ್ ಇರ್ತದ, ಅದ್ರೊಳಗೆ ಬಂದ್ರೆ ಒಂದು ಡೈನಿಂಗ್ ಹಾಲ್ ಅಂತ ಇರ್ತದ. ಹಿಂಗೆ ಇದು ಪಂಚಕೋಶಗಳಿದ್ದಂಗೆ ಇದು. ನಿಮಗೆ ಒಳಗ್ ಕರೆದಾರ ಅಂದ ಕೂಡ್ಲೇನೆ ಒಳಗ್ ಕರೆದು ಏನ್ ಮಾಡಿರ್ತಾರ, ಅಲ್ಲೇ ಸಿಟ್ಔಟ್ನಾಗ ಕುಂದಿರ್ಸಿರ್ತಾರ. ನಿಮಗೆ ಬರ್ರಿ ಇಲ್ಲಿ ಕುಂದಿರ್ ಬರ್ರಿ ಅಂತಾರ. ಒಳಗ್ ಕರೆದಾರನ್ನ ಬಾಗ್ಲ ತೆರೆದು ಒಳಗ್ ಕರ್ಕೊಂಡಂಗ್ ಮಾಡಿರ್ತಾರ, ಬಾಗ್ಲ ತೆರೆದು ಒಳಗ್ ಕರ್ಕೊಂಡಂಗ್ ಮಾಡಿರ್ತಾರ. ಒಳಗ್ ಕರ್ಕೊಂಡಂಗ್ ಮಾಡಿ ಏನ್ ಮಾಡ್ತಾರ, ಬಾಗ್ಲ ಮುಚ್ಚಿ ಬಿಡ್ತಾರ.
ಅಲ್ಲೇ ಸಿಟ್ಔಟ್ನಾಗ ಕುಂದಿರಿ ಸ್ವಲ್ಪ ಹೊತ್ತ ಬರ್ತಾರ ಅಂತ ಹೇಳಿ ಅಲ್ಲೇ ಕುಂದಿರ್ಸಿರ್ತಾರೆ. ನೋಡೋರ್ಗೆ ಏನ್ ಕಾಣಿಸ್ತದ, ಒಳಗ್ ಹೋಗ್ಯಾರ ಇವ್ರು ಅಂತ ತಿಳ್ಕೊಂಡಾರ. ಒಳಗ್ ಹೋಗಿ ಏನ್ ಮಾಡ್ಲಕತ್ತಾರ, ಸಿಟ್ಔಟ್ನಾಗ ಕೂತಾರ, ಹಾಲಿನಾಗ ಹೋಗಿಲ್ಲ, ಡೈನಿಂಗ್ ಹಾಲಿಗೆ ಹೋಗಿಲ್ಲ. ಇದೇನದ ಎಲ್ಲ ಹೊರಗಿಂದ ವ್ಯವಹಾರ. ಅದು ಎಟ್ಟದ್ ಕೂತಿದ್ದೆ ಒಳಗೆ ಏನ್ ಮಾಡಿದೆ ಅಂತಂದ್ರೆ ಅಲ್ಲಿ ಸಿಟ್ಔಟ್ನಾಗ ಕುಂದಿರ್ಸಿದ್ರಪ್ಪ ಅಂದಂಗ ಈಗ ಇನ್ನ ಪೂರ್ತಿ ಒಳಗೆ ಹೋಗಿಲ್ಲ. ಇದೆಲ್ಲ ಏನಾಯ್ತು, ಹೊರಗಿನದಾಯಿತು. ಆದರೆ ಶರೀರದೊಳಗಿರುವ ಯಾವ ಆತ್ಮನ ಪ್ರತ್ಯಕ್ಷವು ಯಾವಾಗ ಆಗುವುದೋ ಆವಾಗ ಅಂತಃಕರಣದ ವೃತ್ತಿಯು ಹೊರಗೆ ಹೋಗುವುದಿಲ್ಲ. ಶರೀರದ ಹೊರಗೆ ಹೋಗಿ ನಿಮ್ಮ ಸ್ಥೂಲ ಶರೀರ, ನಿಮ್ಮ ಸೂಕ್ಷ್ಮ ಶರೀರ, ಜಗತ್ತಿನೊಳಗಿರುವ ವಸ್ತುಗಳನ್ನು ನೋಡ್ಬೇಕಾದ್ರೆ ನಿಮ್ಮ ಅಂತಃಕರಣ ವೃತ್ತಿ ಏನಾಗಬೇಕು, ಹೊರಗೆ ಹೋಗ್ಬೇಕಾಗ್ತದೆ. ಆದ್ರೆ ಶರೀರದ ಒಳಗೆ ಇರುವ ಕೂಟಸ್ಥನನ್ನ ನೋಡ್ಬೇಕಾದ್ರೆ ಅದು ಹೊರಗೆ ಹೋಗೋದು ಬೇಕಾಗಿಲ್ಲ. ನೇತ್ರದ್ವಾರ ಹೊರಗೆ ಹೋಗಕ್ಕ ಬೇಕಾಗಿಲ್ಲ ಅಂದ್ರೆ ನಿಮ್ಮ ನೇತ್ರಗಳು ಬೇಕಾಗಿಲ್ಲ, ನಿಮ್ಮ ಇಂದ್ರಿಯಗಳು ಬೇಕಾಗಿಲ್ಲ. ಇದೆಂಗದ ಈ ವಿಷಯ ಗಂಭೀರ. ಇದು ಮತ್ತೆ ಏನ್ ಮಾಡಬೇಕು, ರಾತ್ರಿ ಅಥವಾ ನಾಳೆ ಕಂಟಿನ್ಯೂ ಮಾಡೋಣ. ಈಗ ನಿಮ್ ಶರೀರ ನೋಡ್ಕೊಳ್ಳೋದು, ನಿಮ್ ಮನಸ್ಸು ನೋಡ್ಕೊಳ್ಳೋದು ಕಲ್ತ್ರಲ್ಲ. ಸೂಕ್ಷ್ಮ ಶರೀರ ಸ್ಥೂಲ ಶರೀರ ನೋಡ್ಬೇಕಂತೀರಿ. ಹೊರ ಜಗತ್ತಿನೊಳಗಿನ ಈಶ್ವರ ಸೃಷ್ಟಿಯ ವಸ್ತುಗಳು, ಜೀವಿಗಳನ್ನ ನೋಡುವುದಕ್ಕ ಮತ್ತೆ ನಿಮ್ಮ ಸ್ವಂತ ನಿಮ್ಮ ಶರೀರನೇ ನೀವು ನೋಡ್ಕೋಬೇಕಾದ್ರೆ, ಮತ್ತೆ ನಿಮ್ಮ ಅಂತಃಕರಣ ಮನಸ್ಸು ಬುದ್ಧಿ ನೋಡ್ಕೋಬೇಕಾದ್ರೆ ನಿಮ್ಮ ಪ್ರಮಾತ ಚೇತನ ನೇತ್ರದ್ವಾರ ಹೊರಗೆ ಬಂದು ನೋಡ್ಬೇಕಾಗ್ತದೆ. ನಿಮ್ಮ ಒಳಗೆ ಇರುವ ಆತ್ಮಚೇತನ ಏನದಲ್ಲ ಅದನ್ನು ನೋಡುವುದಕ್ಕ ನೇತ್ರದ್ವಾರ ಇಂದ್ರಿಯ ದ್ವಾರ ಹೊರಗೆ ಬರೋ ಅವಶ್ಯಕತೆ ಇಲ್ಲ, ಅಲ್ಲಿ ಪ್ರಮಾಣಗಳ ಅವಶ್ಯಕತೆ ಇಲ್ಲ. ಪ್ರಮಾಣಗಳ ಅವಶ್ಯಕತೆ ಇಲ್ಲದೇನೆ ಆತ್ಮನನ್ನು ತಿಳ್ಕೊತೇವೆ ನಾವು. ಅದಕ್ಕೆ ಏನಂತಾರ, ಚೈತನ್ಯದ ಜ್ಞಾನ ಇಂದ್ರಿಯ ಅಜನ್ಯ. ಇದೆಲ್ಲ ಏನದ, ನಿಮ್ಮ ಶರೀರ ನಿಮ್ಮ ಬುದ್ಧಿ ಇವೆಲ್ಲ ನೋಡ್ಕೊಳ್ಳೋದು, ಜಗತ್ತಿನ ವಸ್ತುಗಳು ನೋಡೋದು, ಇದೆಲ್ಲ ಏನದ ಇಂದ್ರಿಯ ಜನ್ಯ ಜ್ಞಾನ. ಸರಿನಾ? ಇಂದ್ರಿಯ ಜನ್ಯ ಜ್ಞಾನದ ಪಾಠ ಮುಗಿತಿಲಿ. ಇನ್ನು ಮುಂದೆ ಇಂದ್ರಿಯ ಅಜನ್ಯ ಜ್ಞಾನದ ಪಾಠ. ಹೆಂಗದ್ರಿ? ಭಾರಿ ಅದ, ಭಾರಿ ಅದ. ಇಂದ್ರಿಯ ಜನ್ಯದ ಜ್ಞಾನ. ನಿಮ್ಮ ಶರೀರನೇ ನೀವು ನೋಡ್ಕೋಬೇಕಾದ್ರೆ ಇಂದ್ರಿಯ ಜನ್ಯ ಜ್ಞಾನ ಬೇಕು. ನಿಮ್ಮ ಮನಸ್ಸು ಬುದ್ಧಿ ನೋಡ್ಕೋಬೇಕಾದ್ರೆ ಇಂದ್ರಿಯ ಜನ್ಯ ಜ್ಞಾನ ಬೇಕು. ನಿಮ್ಮ ಶರೀರದೊಳಗ ವಿಷಯ ಅದ, ಅದು ಏನಂತ್ರಿ, ಪ್ರಮೇಯ ಚೇತನ. ನಿಮ್ಮ ಅಂತಃಕರಣದೊಳಗ ಪ್ರಮಾತ ಚೇತನ. ಅವುಗಳನ್ನ ನಾವು ತಿಳ್ಕೋಬೇಕು ಅಂತಂದ್ರೆ ಪ್ರಮಾಚೇತನವಾಗಿ ನಾವು ಅದು ತಿಳ್ಕೋಬೇಕು. ಅದಕ್ಕಿದೆಲ್ಲ ಏನದ, ಜಡ ವಸ್ತುಗಳ ಮಧ್ಯೆ ನಡೆಯುವ ವ್ಯವಹಾರ ಇದು. ಈಗ ಆತ್ಮದ ಕಡೆ ಹೊಳಬೇಕಾಗ್ಯದ ನಮ್ಮ ಅಂತಃಕರಣದ ವೃತ್ತಿ. ಅದು ಹೊಳಬೇಕಾದ್ರೆ ಹ್ಯಾಂಗ ಏನು ಅನ್ನೋದು ಇದನ್ನ ಡೀಪ್ ಆಗಿ ತಿಳ್ಕೋಬೇಕು. ಎಲ್ಲ ಮಾಡ್ಕೋತ ಹೋಗ್ಬೇಕು. ಒಂದಿಷ್ಟು ಮಂತ್ರ ಅವು ಕೊಡ್ತೀವಿ, ನೀವು ಮಂತ್ರ ಜಪ ಅದು ಮಾಡ್ಬೇಕಪ್ಪ, ಒಂದ್ ಸ್ವಲ್ಪ ತಪಸ್ಸು ಮಾಡ್ಬೇಕು. ಸುಮ್ಮನೆ ನೀವು ಈ ಕಡೆ ಕೇಳ ಕಡೆ ಬಿಟ್ಟು ಬಿಡ್ತೀರಿ. ಇವೆಲ್ಲ ಉಳಿಬೇಕಾದ್ರೆ ನಿಮ್ಮೊಳಗ ಧ್ಯಾನ ತಪಸ್ಸು ಬೇಕು, ಇಲ್ಲಾಂದ್ರೆ ಏನು ಮಾಡಕ್ಕಾಗಲ್ಲ. ಕಂಟಿನ್ಯೂ ಏನಾರ ಒಳಗೆ ಧ್ಯಾನ ಮಾಡ್ಲಿಕ್ಕೆ ಏನಾರ ಮಂತ್ರ ಅದಾವ ನಿಮ್ಮ ಹತ್ರ? ಚಿಂತನೆ ಮಾಡ್ಬೇಕಂದ್ರೂ ಸಹಿತ ನಿಮ್ಮದು ಧ್ಯಾನ ಏಕಾಗ್ರ ಇರ್ಬೇಕು. ಚಿಂತನೆ ಹೆಂಗ್ ಮಾಡ್ತೀರಿ? ಏಕಾಗ್ರತೆ ಇರ್ಲಿಲ್ಲ ಅಂದ್ರೆ ಹೆಂಗ್ ಮಾಡ್ತೀರಿ? ಏಕಾಗ್ರತೆ ಒಳಗೆ ಚಿಂತನೆ ಮಾಡ್ಬೇಕಾದ್ರೆ ಏಕಾಗ್ರತೆಯ ಸಾಧನೆಗಾಗಿ ನೀವು ತಪಸ್ಸು ಮಾಡ್ಬೇಕಾಗ್ತದ. ಅದಕ್ಕೆ ಧ್ಯಾನ ಜಪ ಮಾಡ್ಬೇಕು. ನಿಮಗೆ ಚಿಂತನೆ ಮಾಡ್ಲಿಕ್ಕ ಮನಸ್ಸು ಬರಂಗಿಲ್ಲ. ಬೇರೆ ಯಾವ ಸಂಸಾರ ತಾಪಗಳು, ಶರೀರದ ತಾಪಗಳು ನಮಗೇನ್ ಮಾಡ್ತಾವ, ಆ ಕಡೆ ಮಾಡ್ಲಕ್ ಬಿಡಂಗಿಲ್ಲ. ಈ ಕಡೆ ನನ್ನ ನೋಡಂತವು. ನಮ್ಮದು ಅಂತಃಕರಣ ಆ ತಪಸ್ಸಿನೊಳಗ ತಪಶಕ್ತಿ ಇತ್ತು ಅಂತಂದ್ರ ಅದೇನಾಗ್ತದ,
ಈ ಲೌಕಿಕ ಬಾಧೆಗಳು ಇವು ನಮಗೆ ಸಂಬಂಧ ಇರಂಗಿಲ್ಲ. ಆನಂದವಾಗಿರ್ತೀವಿ ನಾವು. ಈ ತತ್ವಜ್ಞಾನಗಳನ್ನ ನಿಮ್ಗ ಹೆಂಗ ಹೇಳ್ಬೇಕು? ಚಪ್ಲಿ ತಂದ್ರಿ ಅಂತಂದ್ರ, ಬಾರ್ಗಿ ತಂದ್ರಿ ಅಂತಂದ್ರ ಎಲ್ಲಿಡ್ತೀರಿ? ಬಾರ್ಗಿ ಅಲ್ಲೇ ಹಾಲ್ನಾಗ ಎಲ್ಲ ಬಾಗಿಲಿಂದ ಇರ್ತೀರಿ. ಚಪ್ಲಿ ತಂದ್ರ ಅಲ್ಲೇ ಹೊರಗೆ ಸಿಟ್ಔಟ್ನಾಗ ಬಿಡ್ತೀರಿ. ರತ್ನ ಬಂಗಾರ ಬೆಳ್ಳಿ ತಂದ್ರಿ ಅಂದ್ರೆ ಎಲ್ಲಿಡ್ತೀರಿ? ಅವಕ್ ಇಡ್ಲಕ್ ಜಾಗ ಬೇಕಲ್ಲ. ಮತ್ತೆ ಈಗ ನಿಮ್ಮಲ್ಲಿ ಇಡ್ಲಕ್ ಜಾಗ, ನೀವು ತಪಸ್ ಮಾಡಿದ್ರೆ ತಪಸ್ಶಕ್ತಿಯ ಒಂದು ಕಾನ್ಸಂಟ್ರೇಷನ್ ಇತ್ತಂದ್ರೆ ಅಲ್ಲಿ ಇಡ್ಲಕ್ ಬರ್ತದೆ. ಆಲ್ಮರಿ ಇದ್ದಂಗ ಅದು ನೀವು ತಪಸ್ ಮಾಡಿದ ಶಕ್ತಿ, ತಪಸ್ಶಕ್ತಿ. ಧ್ಯಾನ ಜಪ ಮಾಡ್ಬೇಕು, ಅದು ಮಾಡಿ ಅದಕ್ಕೊಂದು ಜಾಗ ಮಾಡ್ಬೇಕು. ಮಾಡ್ಬೇಕ್ರಿ. ಜಪ ಮಂತ್ರಗಳು ಕೊಡ್ಬೇಕು. ಸ್ವಲ್ಪ ಮಂತ್ರಗಳು ಶಬ್ದಗಳು ಕೊಡ್ತೀನಿ. ರೀಂ ಓಂ ಐಂ ಕ್ಲೀಂ ಸೌಂ ಕ್ರೋಂ ಶ್ರೀಂ ಚಂಡಿಕಾಯ ನಮ, ಓಂ ನಮ ಶಿವಾಯ, ಓಂ ನಮ ಉಮಾಯ, ಏನಾರ ಮಂತ್ರಗಳು ಅನ್ರಿ. ಐಂ ಅಂದ್ರೇನು, ಕ್ಲೀಂ ಅಂದ್ರೇನು ಎಲ್ಲ ಅರ್ಥ ಹೇಳ್ಕೊಡ್ತೀನಿ. ಒಂದ್ ಯಾವ್ದಾರ ಮಂತ್ರ ಒಳಗ ನಡಿಬೇಕು ಯಾವಾಗ್ನು. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮ, ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣ. ಪಟ್ಟತ್ ಯಾರ ಬಡದ್ರ ಅಂತಂದ್ರ, ಅಥವಾ ತೆಲಿಗೆ ಒಂದ್ ಏನಾರ ಏಟ್ ಬಿತ್ತು, ಕೈಗೆ ಕಾಲಿಗೆ ಎಲ್ಲಾರ ಪೆಟ್ಟು ಬಿತ್ತು ಅಂತಂದ್ರ ಯವ್ವೋ ಯಪ್ಪೋ ಅನ್ಬಾರ್ದು. ಆ ಮಂತ್ರನೇ ಬರ್ಬೇಕು. ಶಿವ 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 ಏನಾರ ಒಂದು ದೇವರ ಹೆಸರು ಬರ್ಬೇಕು. ಅದು ಅಂತ ಆ ರೀತಿ ನಿಮ್ ಒಳಗೆ ನಡಿಬೇಕದು. ಇಂಥವೆಲ್ಲ ದೊಡ್ಡ ದೊಡ್ಡ ಚಲೋ ಈಗ ಹಳ್ಳ್ಯಾಗ ಮಗನಿಗೆ ಮದುವೆ ಮಾಡಿದ್ರೆ, ಅಲ್ಲೇ ಹಳ್ಳಿ ಹೆಣ್ಮಗಳಿಗೆ ಮದುವೆ ಮಾಡಿದ್ರ ಎಲ್ಲರೂ ಹೊಲಕ್ಕೆ ಓದ್ತಿರ್ತಾರೆ. ಲ್ಯಾಟ್ರಿನ್ಗೆ ಹೋಗ್ಬೇಕಾದ್ರ ಏನು ಮಾಡೋದ್ ಬೇಕಾಗಿಲ್ಲ. ಒಬ್ಬಕ್ಕೆ ಯಾವಕ್ಕೆ ಪಟ್ಟಣದ ಸಸಿ ಮನೆಗೆ ಬಂದಳಂತಂದ್ರೆ ಹೊಲಕ್ಕೆ ಹೋಗ್ತಾವ. ಮನೆಗೆ ಒಂದು ಲ್ಯಾಟ್ರಿನ್ ಕಟ್ತಿರಿಲ್ಲ. ಮತ್ತೆ ಈಗ ಅಂತದೊಂದು ರತ್ನ ಮನೆಗೆ ಬಂದ ರತ್ನಾಗ ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡ್ಬೇಕಲ್ರಿ. ಮತ್ತ ಇವೆಲ್ಲ ಉಳಿಸ್ಕೋಬೇಕಲ್ಲ. ಜ್ಞಾನ ರತ್ನ ಉಳಿಸ್ಕೋಬೇಕಾದ್ರ ನಿಮ್ಮ ಕಾನ್ಸಂಟ್ರೇಷನ್, ಧ್ಯಾನ, ತಪಸ್ಸು, ಜಪ ಏನಾರ ಒಂದ್ ಮಾಡ್ಕೋತಿರ್ಬೇಕು. ಪೂಜಾ ಪಾಠ ಒಟ್ಟ ಕಂಟಿನ್ಯೂ ಇರ್ಬೇಕು. ಅವೆಲ್ಲ ಎಲ್ಲ ಬೇಕು. ಕರ್ಮನೂ ಬೇಕು, ಉಪಾಸನೆನೂ ಬೇಕು, ಜ್ಞಾನನೂ ಬೇಕು. ಬರೀ ಜ್ಞಾನ ಮಾಡ್ಕೊಂಡಕ್ಕೆ ಆಮೇಲೆ ಮರ್ತೋಗ್ಬಿಟ್ರಿ ಅದಕ್ಕೆ ಗೊತ್ತು. ಅದಕ್ಕೆ ಆತ್ಮ ಸಾಕ್ಷಾತ್ಕಾರದ ಅನುಭವ ಹೆಂಗ ಏನು ಅನ್ನೋದು ಎಲ್ಲ ಹೇಳ್ಕೊತ ಹೋಗ್ತಾರ. ಇನ್ನೊಂದ್ 2-3 ದಿನ ಆಗ್ತದೇನ ಒಳಗಿನ ವಿಷಯ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಮನಸ್ಸಿನುತ್ಕಾರ ಜೀವನದ ಅಲಂಕಾರ ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲುವೈವರು ಯಾವುದಾದರೂ ಸರಿಯ ಮಂಕುತಿಮ್ಮ. ವಿಶ್ಲೇಷಣೆ ಮಾಡಿ ಹೇಳಿ ನಮ್ಗೆ ತಿಳಿಬೇಕಲ್ಲ. ಹಂಗೆ ಹೇಳಿದ್ರೆ ಯಾವ್ದೋ ಒಂದು ಕರ್ಮ ಉಪಾಸನೆ ಬೇಕು ಅಂತಂದ್ರಲ್ಲ, ಅದಕ್ಕೆ ಅದೇ ಮತ್ತ ಅದೇ ಬೇಕ್ರಿ. ಅದು ಇಲ್ಲ ಅಂತಂದ್ರ ನಾವು ಇದೇನು ಮಾಡಕ್ಕಾಗಲ್ಲ. ಅದಕ್ಕ ಯಾವುದೇ ಒಂದು ಕರ್ಮ ಉಪಾಸನೆ ಮಾಡಿದ್ರು ನಮ್ಮ ಕ್ಷುಲ್ಲಕವಾದಂತಹ ಭಾವವನ್ನು ಬಿಡಿಸಿ ಅದ್ರ ಮೇಲೆ ಆತ್ಮತೃಪ್ತಿವರೆಗೂ ಒಯ್ಯೋದಕ್ಕೆ ಯಾವ್ದಾದ್ರು ಭಜನೆ ಪೂಜೆ ಪ್ರಸಾದ ಯಾವ್ದಾದ್ರು ಸರಿ ಅದನ್ನ ಮಾಡ್ರಿ, ಅದನ್ನ ಬಿಡ್ಬೇಕಂತ. ಕರೆಕ್ಟ್ ರೀ. ಬರೀ ಇದು ವಿಚಾರ ಸಾಗರ ಪಾಠ ಹೇಳಕ್ ಅಷ್ಟೇ ಕೇಳಿದೆ ಬಿಟ್ಟೆ ಎಲ್ಲ ನಿರಂತರವಾಗಿ ಒಳಗೊಂದು ಪೂಜೆ, ಭಜನೆ, ಧ್ಯಾನ. ಎಲ್ಲರ ಸತ್ತಲ್ಲಿ ಭಜನೆ ಮಾಡ್ಲಕತ್ತಾರ ಅಂದ್ರೂ ಹೋಗಿ ಕೂತ್ ಭಜನೆ ಮಾಡ್ಬೇಕ್ರಿ. ಯಾರೋ ಸತ್ತಾರ ಭಜನೆ, ನಮ್ ಸಂಬಂಧ ಇಲ್ಲ ಅವ್ರು ಸತ್ತವ್ರ ಅಂದ್ರೂ ಅವ್ರ ಸಂಗಟ ಹೋಗಿ ಕೂತ್ ಭಜನೆ ಮಾಡ್ಬೇಕು. ಭಜನೆ ಎಲ್ಲಿ ನಡೆದದ ಅಲ್ಲಿ ಹೋಗ್ಬೇಕು. ತಪಸ್ಸು ಎಲ್ಲಿ ಮಾಡ್ಲಕತ್ತಾರ ಅವ್ರ ಹತ್ರ ಹೋಗಿ ಧ್ಯಾನಕ್ಕೆ ಕುಂದಿರ್ಬೇಕು. ಎಲ್ಲಿ ಪೂಜಾ ಪಾಠ ಮಾಡ್ಲಕತ್ತಾರ ಅಲ್ಲಿ ಹೋಗ್ಬೇಕು. ಅತ್ಯಂತ ಶ್ರೇಷ್ಠವಾದ ಕೆಲಸಗಳು ಎಲ್ಲಿ ನಡೆದವ ಅಲ್ಲಿ ಹೋಗ್ಬೇಕು. ಅದ್ರಾಗ ಜಮಾ ಆಗ್ಬೇಕು. ಮಾಡ್ಕೋತಿರ್ಬೇಕು, ಕೇಳ್ಕೊತಿರ್ಬೇಕು, ನೆನೆಸ್ಕೋತಿರ್ಬೇಕು. ಯಾವಾಗ್ಲೂ ಅದೇ ಮಾಡ್ಕೋತಿರ್ಬೇಕು. ಇಂಥದ್ದು ಅದ್ಭುತವಾದ ವಿಷಯ ತಿಳ್ಕೊಂಡ್ಮೇಲೆ ಇದೇನಾಗ್ಬಿಡ್ತದ ನಿಮ್ಮೊಳಗ. ಈ ಪಾಠ ಮುಗಿದ ಕೂಡ್ಲೇನೆ ಆಯ್ತು, ಒಂದ್ 4 ದಿನದಾಗ 1-2 ದಿನದಾಗ ಮರ್ತೋಗ್ಬಿಡ್ತೀರಿ. ಮತ್ತಿದು ತೆಗೆದು ಓದಿದ್ರೆ ಸಹಿತ ನಿಮಗೆ ಬರಲಾರ್ದಂಗ ಆಗ್ತದ. ಅದಕ್ಕೆ ನೀವು ಅದನ್ನ ಚಂದ ಅನುಸಂಧಾನ ಮಾಡಿದ ವಿಷಯ ಉಳಿಬೇಕಾದ್ರೆ ಒಂದ್ ಯಾವ್ದಾರ ಮಂತ್ರ ಜಪ ಏನ್ರೆ ಮಾಡ್ಬೇಕು. ತಪಸ್ಸಕ್ತಿ ಇತ್ತಂದ್ರೆ ಇವೆಲ್ಲ ಉಳಿತಾವ.
ಏನಾರ ಡೌಟ್ ಅದ, ಏನಾರ ಸಂಶಯ ಅದ ಯಾರಿಗಾರೆ? ಖುಷಿ ಆಗ್ಬಿಟ್ಟ ಎಲ್ಲರಿಗೆ? ಆನಂದ ಆನಂದ ಆನಂದನ ಸಮೀಪ ಹೋಲಕತ್ತೀವಿ. ಆನಂದ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಗುರುಗಳಿಗೆ ಅನಂತ 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 ಧನ್ಯವಾದಗಳು ಗಣಪತಿ. ಇವತ್ತು ಬಹಳ ಮುಖ್ಯವಾದ ಒಂದು ವಿಷಯವನ್ನು ನಮ್ಗೆ ತಿಳಿಸ್ಕೊಟ್ರೆ, ಇನ್ನು ಮುಂದೆ ಇದಕ್ಕೂ ಮುಖ್ಯವಾಗಿ ಐತಿ ಅಂತ ಅನ್ಸಾಕತೈತ್ರಿ ಪತಿ. ಈ ಬ್ರಹ್ಮಾಂಡದೊಳಗಿನ ಹೊರಗಿನ ವಿಷಯ ವಸ್ತುಗಳನ್ನ ನಾವು ಹೆಂಗ ಅದನ್ನ ಚಿದಾಭಾಸ ಅರಿತನ ಮತ್ತ ಸ್ಥೂಲ ಶರೀರದ ಒಂದು ಅದನ್ನೇ ಘಟ್ಟದ ಅಂತ ತಿಳ್ಕೊಂಡು ಅದನ್ನೇ ಒಂದು ವಿಷಯ ವಸ್ತುವನ್ನಾಗಿ ನಾವು ಅರಿಬೇಕಾದ್ರ ಮತ್ತ ಅಂತಃಕರಣವನ್ನೇ ಒಂದು ವಿಷಯ ವಸ್ತುವನ್ನಾಗಿ ನಾವು ನೋಡ್ಬೇಕಾದ್ರೆ ಅದನ್ನ ಅರಿಬೇಕಾದ್ರ ಈ ಇಂದ್ರಿಯಗಳ ಅವಶ್ಯಕತೆ ಐತಿ. ಆದ್ರ ಈ ಆತ್ಮನನ್ನ ಅರಿಯಾಕ ಇಂದ್ರಿಯಗಳು ಬೇಕಾಗುದಿಲ್ಲ ಅಂತ ಹೇಳಿ ಅರಿವಾದ್ರೆ ಅಂತಃಕರಣ ವೃತ್ತಿ ಇಂದ್ರಿಯಗಳ ದ್ವಾರ ಹೊರಗೆ ಹೋಗುವ ಅವಶ್ಯಕತೆ ಇಲ್ಲ, ಒಳಗೆ ಇರುವ ಆತ್ಮನನ್ನು ಅರಿಯುವುದಕ್ಕೆ. ನಿಮ್ಮ ಅಪ್ಪನ ಬಲ್ಲಿ ರೊಕ್ಕ ಇಸ್ಕೋಬೇಕಂತಂದ್ರ ಹೊರಗೆ ಅಪ್ಲಿಕೇಶನ್ ಹಾಕೋದ್ ಬೇಕಾಗಿಲ್ಲ. ಬ್ಯಾಂಕಿನ ಸಾಲ ತಗೋಬೇಕಾದ್ರೆ ಹೊರಗೆ ಅಪ್ಲಿಕೇಶನ್ ಹಾಕ್ಬೇಕ. ಅಪ್ಪನ ಬಲ್ಲಿ ಸಾಲ ತಗೊಳಕ ಅಪ್ಲಿಕೇಶನ್ ಹಾಕ್ಬೇಕ, ಬಾಂಡ್ ಮಾಡ್ಕೋಬೇಕಾ? ಹಂಗಿದು ಅಪ್ಪನ ಬಲ್ಲಿ ವ್ಯವಹಾರ ಅದ. ಈಗ ಮುಂದಿಂದ ಈಗ ಇದೆಲ್ಲ ಹೊರಗಿನ ವ್ಯವಹಾರ ಐತಿ. ಅಪ್ಪ 1 ಲಕ್ಷ ರೂಪಾಯಿ ಕೊಡು ಮತ್ತೆ ಕೊಡ್ತೀನಿ ಅಂತ ಮಗನೋ ಮಗಳು ಹೇಳಿದ ಹೊತ್ನಾಗ ಒಂದು 500 ರೂಪಾಯಿ ಸ್ಟ್ಯಾಂಪ್ ಪೇಪರ್ ತಗೊಂಬರಪ್ಪ ಅಂತ ಅಪ್ಪ ಅಂತ ನೀನು ಅದಂಗೆಲ್ಲ. ಅದೇ ಬ್ಯಾಂಕಿಗೆ ಹೋಗಿ ಒಂದು 10,000 ರೂಪಾಯಿ ಲೋನ್ ಬೇಕು ಅಂತಂದ್ರ ಅವತ್ತು ತಗೊಂಬರಪ್ಪ ಅಂತ ಸ್ಟ್ಯಾಂಪ್ ಪೇಪರ್ ಪ್ರೊಸೀಜರ್ ಮಾಡ್ತೀನಿ. ಹಂಗ ಇಲ್ಲೇನದ ಅಂತಃಕರಣ ವೃತ್ತಿ ಒಳಗಿನ ಚೇತನ ಆತ್ಮವನ್ನು ಅರಿಯುವುದಕ್ಕ ಹೊರಗೆ ಹೋಗೋ ಅವಶ್ಯಕತೆ ಇಲ್ಲ. ಒಳಗಿನ ವ್ಯವಹಾರ ಇದು ಒಳಗೆ ಮಾಡ್ಕೋಬೇಕು. ಅದಕ್ಕೆ ಅಂತರ್ಮುಖಿ ಯಾರಿ ಅಂತ ಯಾಕೆ ಅಂತಾರ ಅಂತಂದ್ರೆ ಇದಕ್ಕೆ ಅಂತಾರ ಆತ್ಮ ಸಮ್ಮುಖಿ ಆಗೋದಕ್ಕೆ ಹೇಳ್ತಾರೆ. ಅಂತರ್ಮುಖಿ ಆಗೋದಂದ್ರೆ ಆತ್ಮ ಸಮ್ಮುಖಿ ಆಗೋದು, ಬಹಿರ್ಮುಖಿ ಆಗೋದಂದ್ರೆ ಆತ್ಮ ವಿಮುಖಿ ಆಗೋದು, ಅಂತರ್ಮುಖಿ ಅಂದ್ರೆ ಆತ್ಮ ಸಮ್ಮುಖಿ ಆಗೋದು ಹೇಳ್ತಾರೆ. ಎಲ್ಲ ಮುಂದೆ ತಿಳಿಸ್ತಾರೆ, ಅದನ್ನೆಲ್ಲ ಚಂದ ತಿಳಿಸ್ತಾರೆ. ಯಾತ್ರೆ ಯಾತ್ರೆ ಜಾತ್ರೆ. ಮತ್ತ ಇಂಟರ್ನಲ್ ಜರ್ನಿ ಅನುಭವದ ಪಾಠದ ಕೊನೆಯ ಹಂತದ ಹೀಗದು. ಉಪಕ್ರಮ ಮಾಡಿ ಈಗ ಉಪಸಂಹಾರದ ಸ್ಥಿತಿಗೆ ಬಂದಿರಿ, ತುದಿಗೆ ಬಂದಿರಿ. ಮತ್ತಾರ ಏನ್ರಿ ಉಪಕ್ರಮ ಪ್ರಾರಂಭ ಮಾಡಿ ಉಪಸಂಹಾರಕ್ಕೆ ಬಂದೀವಿ ಅನ್ನೋದು ಈ ಶಬ್ದಗಳ ಅರ್ಥ ಮತ್ತೊಬ್ಬ ಯಾರಿಗೆ ಗೊತ್ತಾಗಲ್ರಿ. ಆರಂಭ ಅಂತ ಇದ್ರ ಮುಂದೆ ಏನ್ ಹೇಳ್ಬೇಕು? ಮುಂದೆ ಹೇಳಕ್ ಏನು ಇಲ್ಲ. ಎಷ್ಟು ಕಾಲದಿಂದಲೂ ನಾವು ಯಾರು ಏನ್ ಹೇಳಿದ್ರು ಇಷ್ಟೇ ಹೇಳದೆ, ಇದಕ್ಕಿಂತ ಮತ್ತೆ ಮುಂದೆ ಏನು ಇಲ್ಲ, ಸಂಶೋಧನೆ ಇಲ್ಲೇ ಇಲ್ಲ. ಸಿದ್ಧ ಅಂತ ಆಗ್ಯದ, ಎಂಡ್ ಆಫ್ ದಿ ಶೋ. ಮತ್ತದು ಓಪನ್ ಮಾಡಿದ್ರೆ ಮತ್ತೆ ಇದ್ರಾಗೆ ಹೇಳ್ಬೇಕೆ ಹೊರತು ಇದಕ್ಕಿಂತ ಹೆಚ್ಚಿಂದ ಹೇಳಕ್ ಅಲ್ಲಿ ಏನು ಉಳಿತಾ ಇಲ್ಲ. ಮೊದಲಿನವ್ರು ಅಷ್ಟು ಮಾಡಿಟ್ಟು ಹೋಗ್ಯಾರ, ಅದನ್ನ ತಿಳ್ಕೊಳಕ್ ಆಗಲ್ದು ನಮಗೆ.
ಸುಮ್ಮ ಕುಂತು ತಿಳ್ಕೊಳಕ್ಕಾಗಲ್ಲ. ಅವ್ರು ಮಾಡಿ ಅವ್ರಿಗೆ ಎಷ್ಟು ಕಷ್ಟಪಟ್ಟಿರ್ಬೇಕು ಇದನ್ನ ತಿಳ್ಕೊಬೇಕಾದ್ರೆ ಹಂಗ ಏನು 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 ಬಹಳ ಕ್ರಮಬದ್ಧವಾಗಿ ಬಂದೈತಪ್ಪ. ತಿಳ್ಕೊಂಡು ಗ್ರಂಥ ಮೂಲಕ ಪ್ರಕಟ ಮಾಡ್ಯಾರಲ್ಲ ಅದು ಬಹಳ ಮುಖ್ಯ. ಅವ್ರು ತಿಳ್ಕೊಂಡು ಗಪ್ ಕುಂತಿದ್ದಾರೆ. ಬೂಂದಿ ಮಹಾರಾಜಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿಶ್ಚಲ್ ದಾಸಗ ಕುಂದಿರ್ಸಿ ಬರಿಲಕ್ಕ ರಾಜಸ್ಥಾನ ಆಶ್ರಮದಾಗ ಭಯಂಕರ ಕಿರಿಕಿರಿ ಆಗ್ಬಿಡ್ತದ. ಈಗ ನಮ್ದು ಶುದ್ಧ ಬ್ರಹ್ಮಪೀಠ ಸುರಕ್ಷಿತ ಯಾಕೆ ನಡೆದದಂದ್ರ ನಿಮ್ಲಿಂತ ನಾ ಬಹಳ ದೂರ ಅದೀನಿ ಅಂತ ನಡೆದ. ನಿಮ್ ಬಾಗಿಲಾಗ ಇದ್ನ ಅಂದ್ರೆ ಇಟ್ಟಕ್ಕೆ ಜಗಳ ಹೊಡ್ಪಟ್ಟು ಬಾಳ್ ಮಾಡ್ಬಿಡ್ತಿದ್ದೆ ನಾನು. ಈ ಒಂದು ಸಾಧನೆಗೆ ಕಂಪಲ್ಸರಿ ಏನೇನಾಗಬೇಕು ಅವೆಲ್ಲ ಆಗ್ಲೇಬೇಕ ನಾನು. ಈಗ ಕೈಯಾಗಿಲ್ಲ ಕಂಟ್ರೋಲ್ ಇಲ್ಲ, ಅದಕ್ಕೆ ಸುಮ್ ಕೂತೀನಿ ನಾನು. ದೂರ ಅದಿರಲ್ಲ ಏನ್ ಮಾಡ್ಬೇಕು. ಅವನ್ ನಿಶ್ಚಲ್ದ ಸಂಗೆ ಮಾಡ್ತಾನ. ಅಲ್ಲಿ ಕಾಶಿ ಒಳಗ ಆ ಗುರುಗಳ ಸಂಗಟ ಕಿರಿಕಿರಿ ಆದ್ಮೇಲೆ ನಮ್ಮ ಏರಿಯಾದ ಮನುಷ್ಯ ಅಂತೇಳಿ ಅಭಿಮಾನ ಪಟ್ಟು ಅವ್ರ ಆಶ್ರಮದವ್ರು ಕರ್ಕೊಂಡ್ ಬರ್ತಾರ. ಸತ್ಯಾರಾಮ್ ದಾದುರಾಮ್ ಆಶ್ರಮ ಅಂತದ, ಈಗನೂ ಆದ್ರದ ಅದೇನು ಆಶ್ರಮ ಎಲ್ಲಿ ಹೋಗಿಲ್ಲ ಅವ್ರು. ಬಟ್ ಅವ್ರ ಆಶ್ರಮದಾಗ ಕೆಲವೊಂದು ಪದ್ಧತಿಗಳು ಅದಾವ. ಸುತ್ತಮುತ್ತ ಪಂಜುಗಳು ಅಂತಂದ್ರೇನು ಎಣ್ಣೆ ಹಾಕಿ ದೀಪ ಉರ್ಸೋದು ಸುತ್ತ ಆ ಮಠದ ಸುತ್ತ ದೊಡ್ಡ ದೊಡ್ಡ ಡ್ಯೂಟಿಗೆ ಇಟ್ಟು ಹಗಲತ್ತು ದೀಪ ಉರ್ಸೋದು. ಹಗಲತ್ತು ದೀಪ ಉರ್ಸಿದ್ರೆ ಮತ್ತೆ ಸಿಟ್ಟು ಬರಂಗಿಲ್ಲ. ಅದು ಎಣ್ಣೆ ತಯಾರು ಮಾಡ್ಬೇಕಾದ್ರೆ ಎಷ್ಟು ಪ್ರಕೃತಿ ಕಷ್ಟಪಟ್ಟಿರ್ತದ, ಗಾಣಿಗರು ಎಷ್ಟು ಕಷ್ಟಪಟ್ಟಿರ್ತಾರ. ಎಣ್ಣೆ ಯಾಕೆ ಸುಡ್ತಿರೋ, ರಾತ್ರಿ ಬೆಳಕಿಲ್ಲಾರ್ದ ಕತ್ತಲಾಗ ಸುಡ್ಬೇಕು, ಹಗಲತ್ತು ಯಾಕೆ ಹಚ್ತೀರಿ ಇಂಥವೇ. ಇಲ್ಲ ನಮ್ಮ ಗುರುಗಳು ಹಚ್ಚಿಟ್ಟು ಹೋಗ್ಯಾರದ ನಂದಾ ದೀಪ ಅಂತ ಹೇಳಕ್ಕೆ ಸಣ್ಣ ದೀಪ ಹಚ್ತಾರೆ. ಬಿಟ್ಟಿಗೆ ಸಿಕ್ಕಾಪಟ್ಟೆ ಪಂಜುಗೆ ಅವು ಆಟ ಆಡಾಗ ಒಯ್ತಾರಲ್ಲ ಜಗ್ಗಿ ಬೆಂಕಿ ಹಚ್ಚಿ ಅಷ್ಟು ದೀಪ ಉರ್ಸೋದು. ಅವೆಲ್ಲ ಕೆಲವೊಂದು ಪದ್ಧತಿಗಳು ವಿರೋಧ ಮಾಡಿದ್ದಕ್ಕೆ ಅಲ್ಲಿ ಅವನಿಗೆ ಭಯಂಕರ ತ್ರಾಸ ಆಗ್ತದ, ಕಿರಿಕಿರಿ ಜಗಳ. ಆದ್ರೆ ಇವನೊಬ್ಬ ಪಂಡಿತ ಅದನಂತೇಳಿ ಪಕ್ಕ ತಿಳ್ಕೊಂಡವರು, ಪ್ರಾಮಾಣಿಕವಾದಂತ ವ್ಯಕ್ತಿ ಅದನ್ನ ಬಹಳ ಚಲೋ ಅದನಂತ ಅವನ ಬಗ್ಗೆ ತಿಳ್ಕೊಂಡವರು ಬೂಂದಿ ಮಹಾರಾಜರು. ಯಾಜ್ಞವಲ್ಕ್ಯಾಗ ಹೆಂಗ ಜನಕ ಮಹಾರಾಜರು ಇರ್ತಾರೆ, ಇವರು ಬೂಂದಿ ಮಹಾರಾಜ, ರಾಜಸ್ಥಾನದ ಬೂಂದಿ ಮಹಾರಾಜ್. ಅವ್ರೇನ್ ಮಾಡ್ತಾರ, ದಿನ ಅವನ್ ಪ್ರವಚನ ಕೇಳಕ್ ಬರ್ತಿರ್ತಾರಲ್ಲ ಆಶ್ರಮಕ್ಕ. ಅವರು ಏನ್ ಮಾಡ್ತಾರ, ರತ್ನವನ್ನ ಗುರುತಿಸಿಕೊಂಡ್ಬಿಟ್ಟಿರ್ತಾರ ಅವರು. ಮತ್ ಇವೆಲ್ಲ ಕಿರಿಕಿರಿ ಅವ್ರ ಸಂಗಟ ಯಾಕೆ ಗುದ್ದಾಡ್ತೀವ ಮಾರಾಯ, ನಿನ್ನ ಜ್ಞಾನ ಏನದ ಅದನ್ನ ಸುಮ್ಮ ಕೂತು ಬರೀ ಏನಾರ ಚರ್ಚೆ ಮಾಡಿದ್ರೆ ನಾವಿಬ್ರ ಕೂತು ಚರ್ಚೆ ಮಾಡಂಬಾ. ಈ ಪಬ್ಲಿಕ್ ಸಂಗಟ ಏನ್ ಕಿರಿಕಿರಿ ನಿಂದ, ಆಶ್ರಮದವ್ರು ಏನ್ಯಾಕೆ ಬೀಳಲ್ಲ ಬಿಡು, ಅವ್ರ ಪದ್ಧತಿ ಏನ್ಯಾಕೆ ಮಾಡ್ಕೊಳಕಂತ ಹೇಳಿ ಅವ್ರನ್ನ ಬಿಡಿಸಿ ಹೊರಗೆ ತಗೊಂಡು ಬಂದು ಆ ರಾಜಾಶ್ರಯ ಕೊಡ್ತಾರ. ಆ ರಾಜಾಶ್ರಯದಾಗ ಕುಂತ 5 ಬುಕ್ಗಳು ಬರೀತಾರೆ ಅವರು. ಬೂಂದಿ ಮಹಾರಾಜ ಅಂತ ರಾಜಸ್ಥಾನ. ಮತ್ತೆ ಈ ಬೂಂದಿ ಲಾಡಿ ತಿಂತಿರಲ್ಲ, ಮತ್ತೆ ಅಲ್ಲಿದೆ ಅದು ಬೂಂದಿ. ಆ ರಾಜನ ಹೆಸರಿಂದ ಬೂಂದಿ ಅದು. ಅವನ ಹೆಸರು ಶಾಶ್ವತ. ಎಷ್ಟು ಸ್ವೀಟ್ ತಿಂತಾರ ನೋಡ್ರಿ ಅವನ ಹೆಸರು ಮೇಲೆ ಎಲ್ಲರೂ, ಬೂಂದಿ. ಆ ಮಹಾರಾಜಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹಿಡಿದು ಕುಂದಿರ್ಸಿ ಬರೆಸ್ತಾರಲ್ಲ, ಒಂದು 5 ಬುಕ್ ಬರೆದು ಓದ್ತಾರ ಕುಂತ. ಅಲ್ಲಿ ಗುರುಗಳ ಹತ್ರ ಇರೋದ್ರಾಗೆ ಒಂದು ಬುಕ್ ಬರೆದು ಗುರುಗಳಿಗೆ ಪ್ರೆಸೆಂಟ್ ಮಾಡ್ತಾರ. ಅವ್ರು ಬುಕ್ ಬರೆಯೋದು ಹ್ಯಾಬಿಟ್ ಇರ್ತದೆ, ಗುರುಗಳಿಗೆ ಪ್ರೆಸೆಂಟ್ ಮಾಡ್ತಾರ. ಅವರು ಬಹಳ ಖುಷಿ ಆಗ್ತಾರ. ಇನ್ನ ಚೆನ್ನಾಗಿ ತಿಳ್ಕೊಂಡು ಬರೀ ಅಂತ ಹೇಳು, ಚಂದ ತಿಳ್ಕೊ ಅಂತೇಳಿ ಅವನಿಗೆ ಜಗ್ಗಿ ಕಲಿಸ್ಕೊಡ್ತಾರ. ತಾನು ಕಲಿತಾನ, ಗುರುಗಳು ಕಲಿಸಿದ್ದು ಕಲಿತಾನ. ಇಡೀ ಲೋಕ ಎಲ್ಲ ತಿರುಗಾಡಿ ಎಲ್ಲಾ ಕಡೆ ಏನೇನ್ ಸತ್ಸಂಗ ನಡೀತಾವ ಎಲ್ಲರ ಹತ್ರ ಹೋಗಿ ಎಲ್ಲಾ ಶ್ಲೋಕಗಳು ಸಂಗ್ರಹ ಮಾಡಿ 27 ಲಕ್ಷ ಶ್ಲೋಕ. ಮೊದಲು ಆದಿಯಲ್ಲಿ ಒಂದೇ ಗ್ರಂಥ ವೇದ. ಶ್ರುತಿ ಕಾಲ ಅಂತಾರ ಅದಕ್ಕೆ. ಶ್ರುತಿ ಕಾಲ, ಸ್ಮೃತಿ ಕಾಲ. ಬರೇ ನೆನಪಿಟ್ಕೊಳ್ಳೋದು. ಗುರುವಿನ ನಾಲಿಗಿನೇ ಪೆನ್ನು, ಶಿಷ್ಯನ ಕಿವಿನೇ ಕಾಗದ. ಅಲ್ಲೇನು ಕಾಗದ ಪತ್ರ ಹಿಂಗೆ ಹೇಳಿ ಕೇಳಿ ಮಾಡಂತವ್ ಏನೂ ಇದ್ದಿದ್ದಿಲ್ಲ. ಎಲ್ಲ ಒಳಗೆ ಬರ್ಕೊತಿದ್ರು ಮೊದಲಿನವ್ರು. ಹೇಳಿ 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 ಬೈಪಟ್ ಮಾಡಿಸ್ತೇವ್ರಿ. ಎಲ್ಲಾ ದೋಹಗಳು ಒಳಗೆ ಬೈಪಟ್ಟಿರ್ತಿದ್ವು ಅವ್ರಿಗೆ.
ಈ ಬುಕ್ನಾಗ ಇಷ್ಟೆಲ್ಲ ಬರೆದಿಟ್ರು ಒಂದು ಓದಂತಂದ್ರೆ ಕಡ್ಡು ಹಚ್ತೀರಿ. ಅವರೆಲ್ಲ ಬಾಯಾಗೆ ಇದ್ದು 527 ಶ್ಲೋಕ ಎಷ್ಟು 5 ಅದೇನ 527 ಏನದಲ್ಲ 527 ಆ ಎಲ್ಲ ದೋಹಗಳು ಬೈಪಾಟ್ ಒಳಗೆ ಇರ್ತಿದ್ದು ಮೊದಲಿನವ್ರಿಗೆ ಅಂತವ್ರವ್ರು. ಅದು ಮುಂದೆ ವ್ಯಾಸ ಮಹರ್ಷಿ ಕಾಲಕ್ಕೆ ಏನಾಯ್ತು, ಬರವಣಿಗೆಯಲ್ಲಿ ಬಂದ ಮೇಲೆ ಏನ್ ಮಾಡಿಬಿಟ್ರು, ಒಂದೇ ವೇದವನ್ನ 4 ಭಾಗ ಮಾಡಿದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, 18 ಪುರಾಣಗಳು ಮಾಡಿದ್ರು ಅದೇ ಶ್ಲೋಕಗಳೊಳಗೆ. ಅದೇ ಶ್ಲೋಕಗಳಿಂದ ಮತ್ತೆ 6 ಶಾಸ್ತ್ರ ಮಾಡಿದ್ರು, ಮಹಾಭಾರತ ಮಾಡಿದ್ರು, ಏನೆಲ್ಲ ಮಾಡಿದ್ರು. ಎಲ್ಲ ಮಾಡಿದ್ಮೇಲೆ ಏನಾದ್ರು ಒಬ್ಬೊಬ್ರು ಒಂದೊಂದು ಬುಕ್ ಹಿಡ್ಕೊಂಡ್ಕೆ ನಾವು ಋಗ್ವೇದಿ, ನಾ ಯಜುರ್ವೇದಿ, ನಾ ಪುರಾಣಿಕ, ನಾ ಶಾಸ್ತ್ರಿ ಅಂತೇಳಿ ಇವ್ರು ದಿಮಾಕ್ ಚಾಲು ಆಯ್ತು ಪಂಡಿತರದು. ಹಿಂಗಾಗಿ ಇವ್ರು ಎಲ್ಲರೂ ಯಾವ ದೇವರನ್ನು ಕುರಿತು ಹೇಳಕತ್ತಾರ ಅಂತ ಇವ್ರಿಗೆ ಜಿಜ್ಞಾಸೆ ಉಂಟಾಗ್ಬಿಡುತ್ತೆ ನಿಶ್ಚಲದಾಸರಿಗೆ. ನೀನು ಬ್ರಹ್ಮ ಯಾರು, ನೀನು ಬ್ರಹ್ಮ ಯಾರು ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಬ್ರಹ್ಮನ ಲಕ್ಷಣ ಒಂದೇ. ಒಬ್ಬನೇ ಬ್ರಹ್ಮನ ಲಕ್ಷಣ ಇಟ್ಕೊಂಡು ನೀವ್ಯಾಕೆ ಬುಕ್ಗಳು ಇಟ್ಕೊಂಡು ಇಷ್ಟೊಂದು ಭಿನ್ನ ಆಗಿರಿ ನೀವು ಅಂತೇಳಿ ವಿಚಾರ ಸಾಗರ ಅಂತ ಒಂದು ಬುಕ್, ಒಂದೇ ಬುಕ್ಕಿನೊಳಗೆ ಎಲ್ಲ ಜ್ಞಾನ ಕೊಟ್ಬಿಟ್ಟಾರ ಅವ್ರು. ಈ ಒಂದು ಬುಕ್ ತಿಳ್ಕೊಂಡ್ರೆ ಓದಿದಂಗೆ, ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ ಎಲ್ಲ ಓದಿದಂಗೆ. ವ್ಯಾಸ ಮಹರ್ಷಿಗಳು ವಿಕೇಂದ್ರೀಕರಣ ಮಾಡಿದ್ರು, ನಿಶ್ಚಲದಾಸರು ಮತ್ತೆ ಕೇಂದ್ರೀಕರಣ ಮಾಡಿದ್ರು. ಕಲಿಸಿ ಒಂದು ಮಾಡಿದ್ರು. ಏಕಾಕಾರ ಇದ್ದದ್ದು ಅನೇಕಾಕಾರ, ಅನೇಕಾಕಾರ ಇದ್ದದ್ದು ಏಕಾಕಾರ ಆಯ್ತು. ಆ ಏಕಾಕಾರ ಆಗಿದ್ದು ನಮ್ಮ ಪುಣ್ಯ. ಇಲ್ಲ ಅಂತಂದ್ರ ನಿಶ್ಚಲದಾಸರದ ಈ ರೀತಿ ಬುಕ್ ಇದ್ದಿದ್ದಿಲ್ಲ ಅಂತಂದ್ರೆ ನಾವು ಏನಾರ ಒಂದು ಓದ್ತಿದ್ದೆವು, ಯಾವ್ದಾರ ಋಗ್ವೇದರ ಓದ್ತಿದ್ದೆವು, ಯಾವ್ದಾರ ಒಂದು ಪುರಾಣ ಓದ್ತಿದ್ದೆವು. ಎಷ್ಟ್ ಮಂದಿ ಕೂತಾರೆ ಗರುಡ ಪುರಾಣ ಹೇಳ್ಕೊಂಡು, ಗರುಡ ಪುರಾಣ ಮನೆಗೆ ಸತ್ತಾಗೆಲ್ಲ ಗರುಡ ಪುರಾಣ ಹಚ್ತಾರತ್ತ, ಎಲ್ಲರೂ ಗರುಡ ಪುರಾಣನೇ ಕೇಳ್ತಾರೆ. ಬೇರೆ ಪುರಾಣಗಳು ಯಾರು ಕೇಳಂಗೇ ಇಲ್ಲ. ಗರುಡ ಪುರಾಣ, ಸತ್ಯನಾರಾಯಣ ಪೂಜೆ, ಇವೆರಡು ಹಿಂಗದ ಇಲ್ಲ. ಓಕೆ, ಮತ್ತಿನ್ಯಾರು ಮಾತಾಡೋರು ಇದ್ರೆ ಮಾತಾಡ್ರಿ, ಇಲ್ಲಾಂದ್ರೆ ಮಂಗಳಾಚರಣೆ ಮಾಡಿಬಿಡ್ರಿ. ನಿಮ್ದು ಯಾರು ಮಾತಾಡೋರು ಇದ್ರೆ ಮಾತಾಡ್ರಿ. ಫ್ರೀ ಇದ್ದವ್ರು ಮಾತಾಡ್ಬೋದು, ಮಂಗಳಾಚರಣದ ನಂತರನು ಮಾತಾಡ್ಬೋದು. ಅದೇನು ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕತ್ತೇನಿಲ್ಲ. ಬಡ ಮುಗಿಸ್ಕೊಂಡು ಮನೆಗೆ ಹೋದ್ರೂ ಅಲ್ಲಿ ಏನಿರ್ತದೆ, ಏನ್ ಕೆಲಸ ಇರೋದು. ಕೆಲಸ ಇದ್ದವ್ರು ಕೆಲ್ಸಕ್ಕೆ ಹೋರಿ, ಕೆಲ್ಸ ಇರ್ಲಾರ್ದವ್ರು ಕೂತ್ ಮಾತಾಡ್ಬೇಕು ಆತ್ಮಜ್ಞಾನದ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ರುಚಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿಗರುವನು ತೋರಿದ ತೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ಹಿತವನ್ನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿರುಪಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ, ವರಪ್ರಣವಾತ್ಮಕ ನಿಗಮಾತೀತಗೆ, ನಿಶ್ಚಲದಾಸರಿಗೆ,
ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಪರಮ ಸದ್ಗುರುವರರಿಗೆ ಪರಮ ಗುರು ವಂದನೆ. ಓಂ ಪೂಜ್ಯಾಯ ಸಾಧು ನಿಶ್ಚಲದಾಸಾಯ ಸನಾತನ ಸರ್ವ ಸಮನ್ವಯ ಜ್ಞಾನ ಭಾರತ ಸಾಹಿತ್ಯ ಸಾಮ್ರಾಟಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯಾ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೆ ನಮೋ ನಮೋ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನರ ಕಮಲ ವಾಸನೆ ನಮೋ ನಮೋ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಂ ಯೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಹಿನೆ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರವೇ ನಮಃ. ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಪರಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲಂ ಗುರುರ್ಮೂರ್ತಿ ಪೂಜಾ ಮೂಲಂ ಗುರುಪದಂ ಮಂತ್ರ ಮೂಲಂ ಗುರೋರ್ವಾಕ್ಯಂ ಮೋಕ್ಷ ಮೂಲಂ ಗುರುಕೃಪಾಃ ಗುರುರಾಜನಾದಿಶ್ಚ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲ ನಿಶ್ಚಲದಾಸರ ಫೋಟೋ ಎಲ್ಲರ ಹತ್ರ ಅದಾವಲ್ರಿ? ಕಟ್ ಹಾಕ್ಸಿರ? ಕಟ್ ಹಾಕಿಸ್ಬಿಡ್ರಿ. ಎಲ್ಲರೂ ನಿಶ್ಚಲದಾಸರ ಫೋಟೋಗಳನ್ನ ಕಟ್ ಹಾಕಿಸ್ರಿ. ಇದು ಆತ್ಮದರ್ಶನದ ಪೋರ್ಷನ್ ಮುಗಿದ ಮೇಲೆ ನಿಶ್ಚಲದಾಸರ ಒಂದು ಫೋಟೋ ಮಾಡಿ ಒಂದು ಪೂಜಾ ಮಾಡಿ ಅದರದೆಲ್ಲ ಫೋಟೋಗಳು ವಾಟ್ಸಪ್ಪಿಗೆ ಬಿಡ್ರಿ. ಅದರದೊಂದು ಪರ್ವ ಮುಗ್ದಂಗ ಒಂದು ಪೂಜೆ ಮಾಡ್ಬೇಕು. ಅವ್ರದ್ದು ಮನೆಯೊಳಗೆ ಒಂದು ಸ್ವೀಟ್ ಮಾಡಿ ಪೂಜೆ ಮಾಡಿ ಮನೆಯವರು ಎಲ್ಲರೂ ಊಟ ಮಾಡ್ರಿ. ಸಾಧ್ಯ ಐತ್ರಿ ಯಾರಿಗಾರ ಒಬ್ಬರಿಗೆ ಕರ್ಕೋರಿ ಹೊರಗಿನವ್ರಿಗೆ. ಅದರ ಮಹತ್ವವನ್ನ ಅದಕ್ಕೊಂದು ಉತ್ಸವ ಮಾಡ್ಬೇಕು. ಅದರ ಬಗ್ಗೆ ಒಂದು ಸಂತೋಷ ಪಡ್ಬೇಕು. ಓಕೆ.